ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರ ಹೃದಯ ಕಮಲದಲ್ಲಿ ನೆಲೆಸಿರುವ ಆ ಪರಮಾತ್ಮರ ಚೈತನ್ಯವನ್ನು ನಮಸ್ಕರಿಸುತ್ತಾ ಈ ಶುಭ ದಿನದಂದು ನಿಮ್ಮ ಲಾಡ್ಜ್ನಲ್ಲಿ ಭಾಗವಹಿಸಿ ಸ್ಥಾಪನಾ ದಿನಾಚರಣೆ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿರಿಯೂರು ಥಿಯಾಸಫಿಕಲ್ ಲಾಡ್ಜಿನ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ದಿನ ವಿಶೇಷ ಅಂತಂದೆ. ಇವತ್ತು ತಾರೀಕು ನವಂಬರ್ 17. ಅದರಲ್ಲಿ ಪ್ರಪಂಚಾದ್ಯಂತ ಹಬ್ಬಿರ್ತಕ್ಕಂಥ ಥಿಯಾಸಫಿಕಲ್ ಸೊಸೈಟಿಗೆ ವಿಶೇಷವಾದ ನೆನಪಿಸ್ಕೊಳ್ತಕ್ಕಂಥ ದಿನ. ನವಂಬರ್ 17 ಅಂದ ತಕ್ಷಣ ನೆನಪು ಬರುತ್ತೆ. ಈಗಾಗಲೇ ಪಿಟ್ಗೆಲೆಲ್ಲ ಹೇಳಿಬಿಟ್ಟಿದ್ದಾರೆ ಇವರು. ಏನಿವತ್ತು ಹುಟ್ಟು ಹಬ್ಬ ಯಾರ್ದು? ಥಿಯಾಸಫಿಕಲ್ ಸೊಸೈಟಿಯ ಹುಟ್ಟು ಹಬ್ಬ. ಎಷ್ಟು ವರ್ಷಗಳಾಯಿತು? 1875 ನವಂಬರ್ 17 ಅಂದರೆ ಇಂದಿಗೆ ಎಷ್ಟು ವರ್ಷ ಆಯಿತು? 150. ವಿಶೇಷವಾದ ದಿನ. 150 ವರ್ಷಗಳ ಹಿಂದೆ ನಮ್ಮ ನಾಯಕರು ಥಿಯಾಸಫಿಕಲ್ ಸೊಸೈಟಿಯನ್ನು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ 17 ಜನ ಸದಸ್ಯರು ಒಗ್ಗೂಡಿ ಸ್ಥಾಪನೆ ಮಾಡಿದರು. ಈ ಒಂದು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಪ್ರತಿ ವರ್ಷ ಪ್ರಪಂಚಾದ್ಯಂತ ಎಲ್ಲ ಲಾಡ್ಜ್ಗಳಲ್ಲೂ, ಪ್ರಪಂಚ ಅಂದರೆ ಥಿಯಾಸಫಿಕಲ್ ಲಾಡ್ಜ್ಗಳಲ್ಲಿ ವಿಶೇಷವಾಗಿ ಈ ಶುಭ ದಿನವಂದು ಈ ಆಚರಣೆಯನ್ನು, ಹುಟ್ಟುಹಬ್ಬವನ್ನು ಆಚರಿಸ್ತಾನೇ ಇದ್ದಾರೆ. ಹಾಗೆ ನಿಮಗೂ ಈ ದಿನವೇ ನವಂಬರ್ 17ರಿಂದ ನೀವು ಆಚರಿಸಿದ್ದೀರ. ಅನೇಕ ಬಾರಿ ಆಚರಿಸಿದ್ದೀರ. ವಿಚಾರ ತಿಳಿದಿದ್ದೀರ. ಏನು ಹೊಸದೇನಲ್ಲ. ಎಷ್ಟು ಸಲ ಕೇಳಿದ್ದೀರ, ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದೀರಾ ಅಲ್ವಾ? ಇದರ ಮಹತ್ವ ಬಗ್ಗೆನೂ ತಿಳ್ಕೊಂಡಿದ್ದೀರಾ, ಮತ್ತೆ ಇವತ್ತು ಕೇಳ್ತಾ ಇದ್ದೀರಾ. ಆದರೆ ನಾವು ಈ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯನಾದವ್ರಿಗೆ ನನ್ನ ಕರ್ತವ್ಯವೇನು, ಅದನ್ನು ಸರಿಯಾಗಿ, ಯಾಕೆ ಥಿಯಾಸಫಿಕಲ್ ಸೊಸೈಟಿಯನ್ನು ಜಗತ್ತಿಗೆ ಕೊಟ್ಟರು, ನಾನು ಅದನ್ನು ನಡ್ಕೊಳ್ಳೋದ್ರಲ್ಲಿ ಏನು ಎಡುತ್ತಾ ಇದ್ದೀನಿ, ಅದರಿಂದ ಈ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಯಾತಕ್ಕೆ ಸ್ಥಾಪನೆ ಮಾಡಿದ್ರು, ಯಾರು ಮಾಡಿದ್ರು, ಯಾವಾಗ ಅಂತ ಗೊತ್ತಾಯಿತು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಉದ್ದೇಶ ನಮಗೆ ಸ್ಪಷ್ಟವಾಗಿ ಗೊತ್ತಿದ್ದರೆ ಅದರ ಹಿನ್ನೆಲೆಯಲ್ಲಿ ನಾವು ಆ ಮಾರ್ಗದಲ್ಲಿ ನಾವು ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಮೆಂಬರ್ಶಿಪ್ ಆಗೋದು ಮುಖ್ಯ ಅಂದ್ಕೊಳ್ಳೋದಲ್ಲ. ಈ ಸೊಸೈಟಿಗೆ ಸೇರಿದಂಥ ನಾವುಗಳು ನಾನೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗತ್ತೆ. ಈ ವಿಚಾರದ ಮಹತ್ವದ ಬಗ್ಗೆ ನಾನು ಪ್ರಾರಂಭದಲ್ಲಿ ಮಾತನಾಡ್ತಾ, ಹಾಗೆ ಸ್ಥಾಪನಾ ಅಧ್ಯಕ್ಷರು ಅವರ ಒಂದು ಕೊಡುಗೆ ಏನು ಸೊಸೈಟಿಗೆ ಅದರ ಬಗ್ಗೆ ಹೇಳಿ, ತದನಂತರ ಬ್ಲಾವಟ್ಸ್ಕಿ ಅವರು ಗುಪ್ತ ವಿದ್ಯೆ ಗುಪ್ತ ಕಲೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಅದರ ವಿಚಾರವಾಗಿ ಸೋದರ ಜಗದೀಶ್ರವರು ಮಾತನಾಡ್ತಾರೆ. ತದನಂತರ ಇನ್ನೊಬ್ಬರು ಸ್ಥಾಪನಾ ದ್ವಯರಲ್ಲಿ ಇನ್ನೊಬ್ಬರು ಮೇಡಮ್ ಬ್ಲಾವಟ್ಸ್ಕಿ ಅವ್ರ ಬಗ್ಗೆ ಸೋದರಿ ಪ್ರೇಮ್ ಲೀಲಾರವರು ಮಾತನಾಡ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ಸ್ಥಾಪನೆ ಆಗೋದಕ್ಕೆ ಏನು ಕಾರಣ, ಯಾರು ಇದಕ್ಕೆ ಇದು ಮಾಡಿದ್ರು ಅನ್ನೋದನ್ನೆಲ್ಲ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಒಂದು ಜಗತ್ತಿನಲ್ಲಿ ಎಲ್ಲವೂ ಕೂಡ ನಮಗೆ ಗೊತ್ತಿಲ್ಲದ ಹಾಗೇ ನಡ್ಕೊಂಡು ಹೋಗ್ತಾ ಇದೆ. ಜಗತ್ತಿನಲ್ಲಿ ಸರ್ಕಾರ ಅದು ಬೇರೆ ಇರುತ್ತೆ. ಅಂದರೆ ಭೂಮಿ ಮೇಲೆ ನಾವು ಮಾನವರು ಬೆಳೀತಾ ಇದೆ, ಜೀವರಾಶಿಗಳು ಬೆಳೀತಾ ಇದೆ, ಹೌದಾ? ನಾವು ಇರೋದು ಭೂ ವಿಕಾಸ ಯೋಜನೆಯಲ್ಲಿದ್ದೀವಿ. ನಾವು ಅರ್ತ್ ಎವಲ್ಯೂಷನ್ ಅಂತ ಹೇಳ್ತೀವಿ. ನಾವು ಹಿಂದೆ ಇತಿಹಾಸವನ್ನು ನೋಡಿದ್ರೆ ಮಂಗನಿಂದ ಮಾನವನಾಗಿದ್ದೀವಿ. ಇನ್ನು ವಿಜ್ಞಾನಕ್ಕೆ ಹೋದರೆ ನಾವು ಪ್ರಾಣಿಗಳಿಂದ ಮನುಷ್ಯರಾದ್ವಿ. ಇನ್ನೂ ನಮ್ಮ ಥಿಯಾಸಫಿನಲ್ಲಿ ಹೋದರೆ ಪ್ರಾಣಿಗಳು ಸಸ್ಯಗಳಿಂದ ಪ್ರಾಣಿಗಳು ವಿಕಾಸ ಆದವು, ಸಸ್ಯಗಳು ಖನಿಜದಿಂದ ಬಂದಿದ್ದಾವೆ, ಇನ್ನೂ ಭೂತವರ್ಗಗಳು ಅಂತ ಹೇಳ್ತೇವೆ. ಈ ರೀತಿ ವಿಕಾಸ ನಡೀತಾ ಇದೆ ಈ ಭೂಮಿ ಮೇಲೆ.
ಹಾಗೆ ನಮ್ಮ ಭೂಮಿ ಯಾವುದಕ್ಕೆ ಸೇರುತ್ತೆ? ಸೂರ್ಯ ಮಂಡಲಕ್ಕೆ ಸೇರುತ್ತೆ, ಸೌರವ್ಯೂಹ ಅಂತ ಹೇಳ್ತೀವಿ. ಇದೇನೇ ಮೊದಲು ವಿಕಾಸ ನಡೀತಿರೋ ಭೂಮಿಯಲ್ಲಿ? ಇಲ್ಲ, ಇದರ ಹಿಂದೆ ಚಂದ್ರಗೋಳಮಾಲೆಯಲ್ಲೂ ಕೂಡ ವಿಕಾಸ ನಡೀತಾ ಇತ್ತು, ನಡೆದು ಹೋಯ್ತು. ಅದು ಡೆಡ್ ಅಂತ ಹೇಳ್ತಾರೆ. ಅದರ ಹಿಂದೆ ಇನ್ನೂ ಎಷ್ಟು ನಾವು ಸೌರಮಂಡಲದ ನೋಡಿದ್ರೆ ಅನೇಕ ಗ್ರಹಗಳಿದ್ದಾವೆ, 9 ಗ್ರಹಗಳಂತ ಹೇಳ್ತೀವಿ. ಇದರಲ್ಲಿ ಒಂದು 7 ಅಂತ ತೆಗೆದುಕೊಳ್ತಾರೆ. ಪ್ರತಿಯೊಂದು ಗ್ರಹದಲ್ಲೂ ವಿಕಾಸ ಯೋಜನೆ ನಡೀತಾ ಇದೆ. ಇದು ದೇವರ ಒಂದು ಸಂಕಲ್ಪ. ಈಗ ಪ್ರಸ್ತುತ ನಡೀತಾ ಇರೋದು ಭೂಮಿ ಮೇಲೆ ಭೂ ವಿಕಾಸ ಯೋಜನೆ ನಡೀತಾ ಇದೆ. ಇದನ್ನು ಭೂ ವಿಕಾಸ ಯೋಜನೆಯಲ್ಲಿ ನಾವು ಮನುಷ್ಯರ ಹಂತಕ್ಕೆ ಬಂದಿದ್ದೀವಿ. ಈಗ ಮನಸ್ಸು ಬೆಳೆದಿದೆ. ಅಂದರೆ ಮನಸ್ಸು ಬೆಳೆದಿರ್ತಕ್ಕಂಥ ಒಂದೊಂದು ಹಂತದಲ್ಲೂ ನಾವು ಬೆಳ್ಕೊಂಡು ಬಂದಿದ್ದೀವಿ. ಇದನ್ನು ಮೊದಲನೆಯ ವಂಶಗಳು ಅಂತ ಕರಿತೀವಿ. 1ನೇ ಮಹಾವಂಶ, 2ನೇ ಮಹಾವಂಶ, 3ನೇ ಮಹಾವಂಶ, 4, 5ನೇ ಮಹಾವಂಶದಲ್ಲಿ ನಾವು ಈಗ ಮನಸ್ಸು ಬೆಳೆದಿದೆ. 1, 2, 1ರಲ್ಲಿ ಸ್ಥೂಲ ಇರಲಿಲ್ಲ. ಎಲ್ಲ ಅತಿವಾಯು ತತ್ವಗಳಿಂದ ಬಬಲ್ಸ್ ಇದ್ದ ಹಾಗೆ, ಗ್ಯಾಸ್ ಇದ್ದ ಹಾಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಜೀವರಾಶಿಗಳು ವಿಕಾಸ ಆದವು. ಅದು ಒಂದೊಂದು ಕಲ್ಪ ಅಂತ ಹೇಳ್ತಾರೆ ಅದನ್ನು. ನಂತರ 2ನೇ ಮಹಾವಂಶ ರೂಪಗಳು, ಸ್ಥೂಲ ದೇಹಗಳು, ನಾವು ವಿಜ್ಞಾನದಲ್ಲಿ ಹೇಳುವಾಗೆ ಕಶೇರುಕ ಅಕಶೇರುಕ ಪ್ರಾಣಿಗಳಂತೀವಲ್ಲ, ಅವುಗಳೆಲ್ಲ ಬೆಳ್ಕೊಂಡು ಬಂದು 3ನೇ ಮಹಾವಂಶಕ್ಕೆ ಬರೋಷ್ಟೊತ್ತಿಗೆ ದೇಹನೂ ಬೆಳೀತು, ನಮ್ಮ ಭಾವನೆಗಳು ಕಾಮ ಶರೀರನೂ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಆಗ ಮನಸ್ಸು ಬೇಕಿತ್ತು. ಯಾಕೆಂದರೆ ಆಸೆಗಳಿದ್ದರೆ ಮಾರ್ಗದರ್ಶನ ಕೊಡೋದಕ್ಕೆ, ಆಸೆ ಅದು ಮಾಡುವಂತೆ, ಬೇಕು ಬೇಡ ಅಂತ ಹೇಳೋದಕ್ಕೆ ಮನಸ್ಸು ಬೇಕು, ಅವ್ರಿಗಿರಲಿಲ್ಲ. ಆಗ ಏನು ಮಾಡಿದ್ರು, ಇನ್ನೂ ಬೆಳೆದಿರ್ತಕ್ಕಂಥ ಬೇರೆ ಗ್ರಹದಿಂದ ಜೀವನ್ಮುಕ್ತರು, ಅತ್ಯಂತ ಉನ್ನತ ಪದವಿಯಲ್ಲಿರ್ತಕ್ಕಂಥ ದೀಕ್ಷೆಗಳನ್ನು ಹೊಂದಿ ದೀಕ್ಷೆ ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿಯನ್ನು ಕರ್ಕೊಂಡು ಬಂದರು. ನಮ್ಮ ಪುರಾಣದಲ್ಲಿ ಹೇಳ್ತೀವಿ ಸನಕ್ ಸುಜಾತಿಯರು ಅಂತ ಹೇಳ್ತೀವಲ್ಲ, ಅದರಲ್ಲಿ ಆ 4 ಜನ ಮಹರ್ಯರನ್ನು 30 ಜನ ಮಹರ್ಷಿಗಳನ್ನು ಕರ್ಕೊಂಡು ಶುಕ್ರಗ್ರಹದಿಂದ, ಅದು ವಿಕಾಸ ಆಗ್ತಿದೆ, ನಮಗಿಂತ ಮುಂದಿದೆ, ಅಲ್ಲಿಂದ ಇವರನ್ನು ಡೆಪ್ಯೂಟ್ ಮಾಡ್ತಾರೆ. ಯಾತಕ್ಕೆ ಅಂತಂದರೆ ಈ ಭೂಗ್ರಹದಲ್ಲಿರೋ ಜೀವರುಗಳು ಇನ್ನೂ ಮನಸ್ಸು ಬೆಳೆದಿಲ್ಲ, ಇವನಿಗೆ ಮಾರ್ಗದರ್ಶನ ಕೊಡೋದಕ್ಕೆ, ಇವ್ರನ್ನೆಲ್ಲ ಬೆಳವಣಿಗೆಗೆ ಎಲ್ಲೆಲ್ಲಿ ಬೆಳಿಬೇಕು ಏನಂತ ನೋಡ್ಕೊಳ್ಳೋದಕ್ಕೆ ಒಬ್ಬರು ಅಧಿಕಾರಿ ಬೇಕು, ಪ್ರಭು ಬೇಕು ಅಂತಂದ್ಬಿಟ್ಟು ಸನತ್ ಕುಮಾರ ಪ್ರಭುಗಳನ್ನು ಈ ಭೂಮಿಗೆ ಒಡೆಯರನ್ನಾಗಿ ಮಾಡಿ ಅವರ ಕೈ ಕೆಳಗೆ ಈ ಭೂಮಿ ವಿಕಾಸ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದು ನಮಗೆ ಯಾರಿಗೂ ಹೊರಗಿನ ಜಗತ್ತಿಗೂ ಗೊತ್ತಿಲ್ಲ. ಅದರ ಥಿಯಾಸ್ಫಿಕಲ್ ಸೊಸೈಟಿಯಲ್ಲಿ ಈ ಒಂದು ವಿಚಾರ ಗೊತ್ತಾಗುತ್ತೆ. ಅಂದರೆ ಈ ಭೂಮಿಯಲ್ಲಿರುವ ಸಕಲ ಜೀವರಾಶಿಗಳು ಬೆಳೆಯೋದಕ್ಕೆ ಎಲ್ಲಿ ಬೆಳಿಬೇಕು, ಹೇಗೆ ಬೆಳಿಬೇಕು, ಏನು ಬೆಳೆಸ್ಕೊಳ್ಬೇಕು, ಯಾವ ರೀತಿ ಇವರನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋ ಯೋಜನೆಯನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸರ್ಕಾರ ಇದೆ, ಅಂತರಂಗ ಸರ್ಕಾರ ಅಂತ. ಎಲ್ಲಿದೆ? ನಮ್ಮ ಹಿಮಾಲಯದಲ್ಲಿ ಶಂಬಳ ದ್ವೀಪ ಅಂತ ಹೇಳ್ತೀವಿ, ಅಲ್ಲಿ ಅಂತರಂಗ ಸರ್ಕಾರ ಇದೆ. ಅದಕ್ಕೆ ಒಡೆಯರು ಶ್ವೇತರ್ಷಿ ಸಂಘ ಅಂತ ಹೇಳ್ತಾರೆ. ಆ ಸಂಘದಲ್ಲಿ ಋಷಿ ಮುನಿಗಳೆಲ್ಲ ಇದ್ದಾರೆ. ಅದಕ್ಕೆ ಅಧಿಕಾರಿ ಸನತ್ ಕುಮಾರ ಪ್ರಭುಗಳು. ಅವ್ರ ಕೈ ಕೆಳಗೆ ಬೇಕಾದಷ್ಟು ನಾವು ಮಹಾರಾಜ ಅಥವಾ ಚಕ್ರವರ್ತಿ, ಆಮೇಲೆ ಮಂತ್ರಿ, ಸೈನಾಧಿಕಾರಿಗಳು ಏನೇನು ಹೇಳ್ತೀವೋ ಆ ರಾಜಮನೆತನದಲ್ಲಿ ಅಥವಾ ನಮ್ಮ ಸರ್ಕಾರದಲ್ಲಿ ಹೇಗಿದೆಯೋ ಅದಕ್ಕಿಂತ ಉನ್ನತ ಮಟ್ಟದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಂಶ, ಈಗ ನಾನು ಹೇಳ್ತಿರೋದು 3ನೇ ವಂಶದಲ್ಲಿ ಕರ್ಕೊಂಬಂದರು. ಅವ್ರಿಗೆ ಬರೀ ದೇಹ ಆಸೆಗಳು ಬೆಳೆದಿತ್ತು ಅಷ್ಟೇ. ಇನ್ನು ಬೇಕಾಗಿರೋದು ಯಾವುದು? ಮನಸ್ಸು ಬೇಕಾಗಿತ್ತು. ಆ ಶುಕ್ರಗ್ರಹದಿಂದ ಬಂದವರು ಮಾನವರಾಗಿ ಬೆಳೀತಾ ಇರೋರಿಗೆ ಮನಸ್ಸು ಕೊಟ್ಟರು. ಆ ಮನಸ್ಸು ಕೊಟ್ಟಾಗ ಅವರಲ್ಲಿ ಯೋಚನಾ ಶಕ್ತಿ, ಕ್ರಿಯಾಶಕ್ತಿ, ಕಲೆಗಳು ಇದನ್ನೆಲ್ಲನೇ ಹೇಳ್ಕೊಡ್ತಾರೆ. ಆದರೆ ಅಲ್ಲೂ ವಿವೇಕ ಇರಲ್ಲ ಅವರಿಗೆ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರು ಇವ್ರನ್ನೆಲ್ಲನ ಬೆಳೆಸೋದಕ್ಕೆ, ಅದನ್ನು ಹೇಳ್ತೀವಿ ಈ ವಂಶದಲ್ಲಿ ಇರ್ತಕ್ಕಂಥ ಜೀವರಾಶಿಗಳೆಲ್ಲ ಬೆಳೆಯೋದಕ್ಕೆ ಒಬ್ಬರು ಅಧಿಕಾರಿ ಇರ್ತಾರೆ. ಅದನ್ನು ನೋಡ್ಕೊಳ್ಳೋರಿಗೆ ಅವರನ್ನು ಮನುಗಳು ಅಂತ ಕರೀತಾರೆ. ಮನು
ವಂಶಗಳಲ್ಲಿ ಇರ್ತಕ್ಕಂಥ ಜೀವರುಗಳ ಬೆಳವಣಿಗೆಗೆ ಮುಖ್ಯವಾಗಿ ಸಹಾಯ ಮಾಡ್ತಕ್ಕಂಥವ್ರು. ನಂತರ ಇವರು ಬೆಳೆದ ಮೇಲೆ ಅವರಿಗೆ ಒಂದು ಜ್ಞಾನವನ್ನು ಕೊಡಬೇಕಲ್ಲ, ಎಲ್ಲಿ ಹುಟ್ಟಬೇಕು, ದೇಹ ಹೇಗಿರಬೇಕು, ಯಾವ ರೀತಿ ಮ್ಯಾನರಿಸಮ್ ಅಂತೀವಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಮನುಗಳು ನೋಡ್ಕೊಳ್ತಾರೆ. ಮತ್ತು ಅವರು ಸನ್ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳೋಕ್ಕೆ ತಿಳುವಳಿಕೆ ಟೀಚರ್ ಅಂತ ಹೇಳ್ತೀವಲ್ಲ, ಬೋಧನೆ ಕೊಡೋರಿಗೆ ಬೋಧಿಸತ್ವರು ಅಂತ ಕರೀತಾರೆ. ಅದನ್ನು ಈ 3ನೇ ಮಹಾವಂಶದಿಂದ ಮುಗಿದ ಮೇಲೆ 4ನೇ ಮಹಾವಂಶ ಶುರುವಾಗುವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮನುಗಳು ಒಬ್ಬರು ಮತ್ತು ಬೋಧಿಸತ್ವರು ಬರ್ತಾರೆ. ಅಲ್ಲಿ ಬಂದಂಥವರು 4ನೇ ಮಹಾವಂಶದ ಮನುಗಳು ಸಾವರ್ಣಿ ಮನುಗಳು ಅಂತ ಸಾವರ್ಣಿ ಮನುಗಳ ಕೆಲಸ ಏನು, ಯಾವ ರೀತಿ ಬೆಳವಣಿಗೆ ಆಗಬೇಕು, ಎಷ್ಟು ಅವರು ಯಾವ ಜಾಗದಲ್ಲಿ ಇದ್ದರೆ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ತಾರೆ, ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಯಾವ ಖಂಡ, ಈಗೆಲ್ಲ ಬರುತ್ತೆ. ಈ 4ನೇ ಮಹಾವಂಶ ಬೆಳವಣಿಗೆ ಆಗ್ತಿದ್ದು ಒಂದು ಖಂಡ, ಅಟ್ಲಾಂಟಿಕ್ ಖಂಡ ಅಂತ. ಈಗ ಅಟ್ಲಾಂಟಿಕ್ ಸಮುದ್ರ ಆಗಿದೆ. ಅಲ್ಲಿ ಈ ಜೀವರುಗಳನ್ನೆಲ್ಲ ಬೆಳೆಸ್ತಾ ಬಂದರು. 3ನೇ ಮಹಾವಂಶದಲ್ಲಿ ಕೆಲವು ಜೀವರುಗಳನ್ನ ತಗೊಂಡು ಅಟ್ಲಾಂಟಿಕ್ ಖಂಡದ ಜಾಗದಲ್ಲಿ ಅವ್ರನ್ನಿಟ್ಟು ಅವ್ರಿಗೆಲ್ಲನೂ ದೇಹ ಪೋಷಣೆ ಮಾಡಿ ಕೆಲವು ಕಸುಬುಗಳನ್ನ ಹೇಳ್ಕೊಟ್ಟು ಮಾಡಿದ್ರು. ಅದಕ್ಕೆ ಜ್ಞಾನವನ್ನು ಕೊಡೋದಕ್ಕೆ ಬೋಧಿಸತ್ವರು ಅವ್ರಿಗೆ ಕೊಡ್ತಾಯಿದ್ರು. ಆಗ ಇದ್ದಂಥ ಬೋಧಿಸತ್ವರು ಈಗ ಯಾರು ಬುದ್ಧರಾಗಿದ್ದಾರೋ ಅವರು ಬೋಧಿಸತ್ವರಾಗಿದ್ದರು. ನೋಡಿ ಹೇಗೆ 4ನೇ ಮಹಾವಂಶದಿಂದಲೇ ಈ ಮತಗಳು ಬೆಳವಣಿಗೆ ಆಗ್ತಾ ಬಂತು. ಏನಾಯಿತು? ಆ ರೀತಿ ಬಂದಾಗ ಒಂದೊಂದು ಜಾಗದಲ್ಲೂ ಒಂದೊಂದು ಪಂಗಡಕ್ಕೆ ಬೋಧನೆ ಕೊಟ್ಟು ಅವರು ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಳ್ತಾ ಬಂದರು. ಹಾಗೆ ಬಂದಂಥ ಇದರಲ್ಲಿ ನಮ್ಮ ಇದರಲ್ಲಿ ಹಿಂದೂ ಅನ್ನೋದು ಮತ ಅಲ್ಲ, ಹಿಂದೂ ಅನ್ನೋದು ಧರ್ಮ ಅಷ್ಟೇ, ಮತ ಅಲ್ಲ. ಹಿಂದೂ ಧರ್ಮದಲ್ಲಿ ಅನೇಕ ನಾವು ಜಾತಿಗಳು ಪಂಗಡಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಸನಾತನ ಧರ್ಮ ಅಂತೀವಿ. ಹಿಂದೂ ಧರ್ಮ ಅಂತಂದರೆ ಸನಾತನ ಧರ್ಮ. ಇವರಿಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗಬೇಕು, ಮುಖ್ಯ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗಬೇಕು. ಯಾವಾಗ ಮನಸ್ಸು ಕೊಟ್ಟರೋ ಜಾಸ್ತಿ ಮನಸ್ಸು ಬೆಳೀತಾ ಬಂತು, ದೇಹ ಕೂಡ ಹೆಚ್ಚೆಚ್ಚು ಬೆಳೀತಾ ಬಂತು. ಅವರಲ್ಲಿ ವಿಚಾರ ಶಕ್ತಿ ಇರಲಿಲ್ಲ, ದುರ್ಮಾರ್ಗಿಗಳಾದರು, ಬಹಳ ದೈತ್ಯಾಕಾರವಾಗಿದ್ದರು, ಕ್ರೂರವಾಗಿ ನಡ್ಕೊಳ್ತಾ ಇದ್ದರು, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾಯಿದ್ರು. ಅದನ್ನೇ ನಾವು ಶ್ರೀಲಂಕಾದಲ್ಲಿರ್ತಕ್ಕಂಥ ರಾವಣಾಸುರನಾಗಿರ್ಬೋದು, ಹಿರಣ್ಯಕಶಿಪು ಆಗಿರ್ಬೋದು, ಇವರೆಲ್ಲ ರಾಕ್ಷಸರು ಅಂತ. ಅವರು ಮಾನವರೇ, ಆದರೆ ಅವ್ರಿಗೆ ಮನಸ್ಸು ಕೊಟ್ಟ ಮೇಲೆ ಬೆಳೆದ ಮೇಲೆ ಅದನ್ನು ಯಾವ ರೀತಿ ನಿಗ್ರಹಿಸುವಂಥ ಶಕ್ತಿ ಇಲ್ಲದೆ ಇದ್ದಾಗ ದುರ್ವರ್ತನೆಯಿಂದ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಬದುಕೋದನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ. ಪುರಾಣಗಳಲ್ಲಿ ಏನು ಹೇಳ್ತೀವೋ ಅದು ನಾವು ಈ 4ನೇ ಮಹಾವಂಶದಲ್ಲಿ ಬೆಳೆದಂಥ ಈ ಒಂದು ರಾಕ್ಷಸೀಕೃತ ಇರ್ತಕ್ಕಂಥ ರಾಕ್ಷಸಿ ಮನೋಭಾವ ಇರ್ತಕ್ಕಂಥ ಜೀವರುಗಳು. ಅವರನ್ನು ಯಾವಾಗ ಹೆಚ್ಚಾಯಿತೋ ಇವರು ನೋಡ್ಕೊಳ್ಳೋಕ್ಕಿದಾರಲ್ಲ ಮನುಗಳು ಅನ್ನೋರು, ಸಾವರ್ಣಿ ಮನು. ಹಾಗೆಯೇ ಅವ್ರ ಕೈಗೂ ಮೀರಿ ಹೋಯ್ತು, ಇವರು ಕಂಟ್ರೋಲ್ ತಪ್ಪಿ ಹೋದರು. ಇನ್ನು ತುಂಬ ದುರ್ಮಾರ್ಗಿಗಳಾಗ್ತಾರೆ ಅಂದ್ಬಿಟ್ಟು ಆ ಖಂಡವನ್ನೇ ತುಳಿದುಬಿಟ್ರು, ಸಮುದ್ರ ಆಗೋಯ್ತು. ಈಗ ಅಟ್ಲಾಂಟಿಕ್ ಸಮುದ್ರವಾಗಿದೆ. ಅಲ್ಲಿ ಯಾರು ಸನ್ಮಾರ್ಗದಲ್ಲಿ ಇದ್ದಾರೋ ಅವ್ರನ್ನ ತೆಗೆದುಕೊಂಡು ಇನ್ನೊಂದು ಈ ಬೇರೆ ಜಾಗದಲ್ಲಿ ಅವರನ್ನು ಬೆಳೆಸೋಕ್ಕೆ ಪ್ರಾರಂಭ ಮಾಡಿದ್ರು. ಅದೇ 5ನೇ ಮಹಾವಂಶವಾಗಿ ಬೆಳೀತಾ ಬಂತು. ಇಲ್ಲಿ ಮನಸ್ಸು ಪ್ರಾರಂಭವಾಯಿತು. ಆಗ ಬೋಧಿಸತ್ವರು ಅವ್ರ ಜ್ಞಾನ ಬೋಧೆಯನ್ನು ಕೊಡ್ತಾ ಒಂದೊಂದು ಬೌದ್ಧ ಧರ್ಮ ಪ್ರಾರಂಭವಾಯಿತು. ಜನರು ಅಂತ ಹೇಳ್ತೀವಿ, ಜೈನರು ಅಂತ ಹೇಳ್ತೀವಲ್ಲ, ತೀರ್ಥಂಕರರು, ಅವರು ಕೂಡ ಬೋಧಿಸತ್ವರ ಶಿಷ್ಯನಾಗಿ ಮಾಡಿದ್ರು. ಪರ್ಷಿಯಾ ದೇಶದಲ್ಲಿ ಜೊರಾಸ್ಟ್ರಿಯನ್ ಅಂತ ಹೇಳ್ತೀವಿ, ಪಾರ್ಸಿ ಮತದಲ್ಲಿ, ಅಲ್ಲಿ ಅವರು ಜನ್ಮ ತೆಗೆದುಕೊಂಡು ಆ ಏರಿಯಾದಲ್ಲಿರ್ತಕ್ಕಂಥವ್ರಿಗೆ ಬೋಧನೆ ಕೊಟ್ಟು ಅವರನ್ನು ಅಗ್ನಿಕುಲದವರು ಅಂತ ಈಗ ನಾವು ಹೇಳ್ತೀವಿ. ಜೊರಾಸ್ಟ್ರಿಯನ್ಸ್ ಅಗ್ನಿಕುಲದವರು ಅಂತ ಅವರು ಬೆಳೆದರು. ಹಾಗೆ ಜೈನರಲ್ಲಿ ಅಲ್ಲೂ ಕೂಡ ಜ್ಞಾನ ಬೋಧೆಯನ್ನು ಕೊಟ್ಟಂಥ ಅಲ್ಲೂ ಕೂಡ ಈ ಬೋಧಿಸತ್ವರ ಶಿಷ್ಯರು ಬೋಧೆ ಮಾಡಿ ಬೆಳೆದಾಗ ಪ್ರಾರಂಭದಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿದ್ದವರು ನಂತರ ಅವರಲ್ಲಿ ಜೈನರಲ್ಲೂ ಕೂಡ
ಶ್ವೇತಾಂಬರರು, ದಿಗಂಬರರು ಅಂತಕ್ಕಂಥ ಪಂಗಡಗಳಾಯಿತು. ನಂತರ ಬುದ್ಧರು, ಈ ಮೈತ್ರೇಯರೇ ಬುದ್ಧರಾಗ್ತಾರೆ. ಮೈತ್ರೇಯರು ಅಂತಂದರೆ ಈ ಬೋಧಿಸತ್ವರಾಗಿರೋರೇ ಬುದ್ಧನಾಗಿ ಹುಟ್ಟಿ ಬೌದ್ಧ ಮತವನ್ನು ಶುರು ಮಾಡಿ ಅದರಲ್ಲಿ ಮತ ಮಾಡಲಿಲ್ಲ, ಜ್ಞಾನಬೋಧೆಯನ್ನು ಕೊಟ್ಟರು. ಅದರಲ್ಲೂ ಕೂಡ ಕಿತ್ತಾಡಿ ಏನಂತ ಮಾಡಿದ್ರು, ಹೀನಾಯನ, ಮಹಾಯಾನ ಅಂತಕ್ಕಂಥದ್ದು ಪಂಗಡಗಳಾಯಿತು. ನಂತರ ಇಸ್ಲಾಂ ಧರ್ಮ ಬಂತು. ಅದರಲ್ಲಿ ಈ ಝೊರಾಸ್ಟ್ರಿಯನ್, ಈ ಬೋಧಿಸತ್ವರು ಜ್ಞಾನ ಬೋಧೆ ಕೊಡ್ತಾರಲ್ಲ, ಅವರೇನೆ ತಮ್ಮ ಶಿಷ್ಯನಾದ ಮೊಹಮ್ಮದ್ ಪೈಗಂಬರನ್ನ ಆ ಒಂದು ಅರಬ್ ಕಂಟ್ರೀಸ್ ಕಳಿಸಿ ಅಲ್ಲಿರೋ ಜನಗಳಿಗೆ ಅವರು ಕಿತ್ತಾಡ್ತಾಯಿದ್ರು. ವಿಗ್ರಹಗಳನ್ನ ಇಡೋದು, ಪೂಜೆ ಮಾಡೋದು, ಕಿತ್ತಾಡೋದು, ಇನ್ನು ನಾನು ಇವ್ರನ್ನ ಪೂಜೆ ಮಾಡ್ತೀವಿ, ಇವ್ರು ಶ್ರೇಷ್ಠ ಅನ್ನೋದು ಈ ರೀತಿ ಇದ್ದಾಗ ಮೊಹಮ್ಮದ್ ಪೈಗಂಬರ್ ಬಂದು ವಿಗ್ರಹಾರಾಧನೆ ಸರಿಯಲ್ಲ ಅಂದ್ಬಿಟ್ಟು, ಸಾಧಾರಣ ಈಗಲೂ ಕೂಡ ಮುಸ್ಲಿಮ್ಸು ಒಂದು ಗೋಡೆ ಅಂದರೆ ಯಾವ ವಿಗ್ರಹವನ್ನಿಟ್ಟು ಇಡದೆ ಕೇವಲ ಅಲ್ಲಾ ಅಂತಕ್ಕಂಥ ಎಲ್ಲ ಕಡೆ ಇದ್ದಾನೆ ಅಂತ ಆರಾಧನೆ ಮಾಡಿದ್ರು. ಪುನಃ ಅವರಲ್ಲೂ ವೈಮನಸ್ಸೆ ಬಂದು ಸಿಯಾಸು, ಸುನ್ನೀಸು ಅಂತ ಎರಡು ಪಂಗಡಗಳಾದವು. ಅಂದರೆ ಈ ಮಹಾತ್ಮರ ಈ ಅಂತರಂಗ ಸರ್ಕಾರದಲ್ಲಿರ್ತಕ್ಕಂಥ ಜ್ಞಾನಬೋಧೆಯನ್ನು ಕೊಡುವವರು ಆಯಾಯ ಕಾಲಕ್ಕೆ ಮತ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ರು ಕೂಡ ಅದರಲ್ಲಿ ಶಾಂತಿ ನೆಮ್ಮದಿಯಿಂದ ಇಡೋಬಿಟ್ಟು ಅವರವರಲ್ಲೇ ಕಿತ್ತಾಡ್ತಾ ಬಂದರು. ಮುಸ್ಲಿಮ್ಸ್ ಆದರೆ ಸಿಯಾ, ಸುನ್ನೀಸ್ ಕಿತ್ತಾಡ್ತಾರೆ. ಕ್ರಿಶ್ಚಿಯನ್ಸ್ ಆದರೆ ನಾವು ಪ್ರೊಟೆಸ್ಟೆಂಟ್ಸು, ಕ್ಯಾಥಲಿಕ್ಸ್ ಅಂತ ಅವ್ರು ಕಿತ್ತಾಡ್ತಾರೆ. ಹೀಗೆ ನೋಡಿ, ಎಲ್ಲವೂ ಆದಾಗ ಏನಪ್ಪ, ಎಲ್ಲನೂ ಈ ಮನಸ್ಸು ಬಹಳ ಸ್ವಾರ್ಥವಾಗಿ ತಾನು ನನ್ನ ಶ್ರೇಷ್ಠ, ನಾನು ಹೇಳೋದು ಮಾತು ಅಂತ ಕಿತ್ತಾಡ್ತಾ ಇದ್ದಾರಲ್ಲ, ಮತೀಯ ರೀತಿ ದ್ವಂದ್ವಗಳಾಗ್ತಾ ಇದೆ, ಏನು ಮಾಡೋದು ಅಂತ ಆಗ ಏನು ಮಾಡ್ತಾರೆ, ಒಂದು ಈ ಮಹಾರಾಜ ಅಂತ ಹೇಳ್ತೀವಲ್ಲ, ನಮ್ಮ ಭೂಗ್ರಹದ ಒಡೆಯ ಸನತ್ ಕುಮಾರ ಪ್ರಭುಗಳು ಒಂದು ಮೀಟಿಂಗನ್ನು ಕರೀತಾರೆ. ಏನಪ್ಪ, ಬೋಧಿಸತ್ರು ಹೋಗಿ ಅಲ್ಲಲ್ಲಿ ಎಲ್ರಿಗೂ ಬೋಧನೆ ಕೊಟ್ಟರು, ಎಲ್ಲ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು. ಸತ್ಯ ಒಂದೇ, ಆದರೆ ಆಯಾಯ ಸ್ಥಳಕ್ಕೆ ಆ ಜನರಿಗೆ ಏನು ಹೇಳಬೇಕೋ ಆ ರೀತಿ ಸಾಮರಸ್ಯದಿಂದ, ಸಮಾಧಾನದಿಂದ, ಶಾಂತಿಯಿಂದ ದೇವರನ್ನು ಆರಾಧಿಸ್ಕೊಂಡು ಬದುಕಲಿ ಅಂತ ಬೋಧೆ ಕೊಟ್ಟರೆ ಅದು ಮತಗಳಾಗಿ ಮಾರ್ಪಾಟಾಯ್ತು. ಯಾರೂ ಮತ ಮಾಡಿಲ್ಲ. ಜೀಸಸ್ಸು ನೀವು ನಮ್ಮ ಕ್ರಿಶ್ಚಿಯನ್ ಅಂತೇನು ಮಾಡಲಿಲ್ಲ. ಆ ಜನಗಳಿಗೆ, ಯಹೂದಿಗಳಿಗೆ, ಅಲ್ಲಿರ್ತಕ್ಕಂಥವ್ರಿಗೆ ನೀವು ಈ ರೀತಿ ಜೀಸಸ್ ಅಂತಂದರೆ ಕ್ರೈಸ್ತನನ್ನು ಕ್ರಿಸ್ತ ಅಂತ ಹೇಳ್ತೀವಲ್ಲ, ಅವರು ಯಾರು? ಈ ಬೋಧಿಸತ್ವರಾಗಿದ್ದಂಥ ಅವರೇನೇ ಕೃಷ್ಣನಾಗಿ ಜನ್ಮ ತಗೊಂಡಿದ್ದು. ಅಂದರೆ ಆಯಾ ಕಾಲಕ್ಕೆ ಜನ್ಮವನ್ನು ತೆಗೆದುಕೊಂಡು ಭಗವದ್ಗೀತೆಯಲ್ಲಿ ಬೋಧನೆ ಕೊಟ್ಟರಲ್ಲ, ಅದೆಲ್ಲ ಮಾಡಿದ್ರು. ಆದರೂ ಕೂಡ ಜನಗಳಲ್ಲಿ ವೈಮನಸ್ಸೆ ಕಡಿಮೆ ಆಗಿದೆಯಾ? ಇಲ್ಲ. ಇಷ್ಟು ಭಗವದ್ಗೀತೆ ನೋಡಿ, ಇನ್ನೂ ಯಾರೋ ಹೇಳ್ತಿದ್ರು ಎಲ್ಲ ಮಂತ್ರಗಳನ್ನ ಹೇಳ್ತಾರೆ, ಆದರೆ ಬಾಯಲ್ಲಿ ಹೇಳಿದ್ರೆ ಏನು ಬಂತು? ಜೀವನದಲ್ಲಿ ಅದರಂತೆ ನಡ್ಕೊಳ್ಬೇಕು ಅಲ್ವಾ? ಆ ರೀತಿ ಆದಾಗ ಇದೊಂದು ಸಮಸ್ಯೆ ಆಯಿತು. ಏನಪ್ಪ, ಭೂಮಿಯಲ್ಲಿ ಇಂಥ ಅನ್ಯಾಯ ನಡೀತಿದೆ, ಏನು ಮಾಡೋದು ಅಂತ ಒಂದು ಮೀಟಿಂಗ್ ಕರೆದಾಗ ಯಾರೋ ಸನತ್ ಕುಮಾರ ಪ್ರಭುಗಳ ಇದರಲ್ಲಿ ಈ ಸಪ್ತ ಋಷಿಗಳು ಯಾರ್ಯಾರಿದ್ದು ಆ ಋಷಿಗಳೆಲ್ಲ ಕರೆದು ಚರ್ಚೆ ಮಾಡ್ತಾರೆ. ಏನು ಮಾಡೋದು? ಮಾನವ ಕುಲ ಮನಸ್ಸು ಬೆಳೀತಾ ಇದೆ, ತೀರ ಜಾಸ್ತಿ ಬೆಳ್ಕೊಬಿಟ್ಟಿದೆ, ಸ್ವಾರ್ಥಿ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲರೂ ಒಬ್ರಿಗೊಬ್ಬರು ಕಿತ್ತಾಡ್ತಾ ಇದ್ದಾರೆ. ಇವರು ಮುಂದುವರಿಯೋದಿಲ್ಲಿ ಸ್ವಾರ್ಥ ಬಿಡದೇ ಇದ್ದರೆ ಇವರು ಮುಂದುವರಿಯೋಕ್ಕಾಗಲ್ಲ. ಯಾಕೆಂದರೆ ಮುಂದಿನ ಮಹಾವಂಶವೇ 6ನೇ ಮಹಾವಂಶ ಬರಬೇಕು. ಇದನ್ನು ಏನು ಮಾಡೋಣ ಅಂತ ಕೇಳಿದಾಗ ಅದರಲ್ಲಿ ಇಬ್ಬರು ಮಹರ್ಷಿಗಳು ನಾವು ಇದು ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಆದರೆ ಪೌರ್ಯವಾದದಲ್ಲಿ ನಮ್ಮ ಭಾರತದ ಕಡೆ ಇರೋರಿಗೆ ಧರ್ಮ, ಪೂಜೆ, ಪುನಸ್ಕಾರದಲ್ಲಿ ಆಸಕ್ತಿ ಇತ್ತು, ಅವರೇನೋ ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು. ಆದರೆ ಪಾಶ್ಚಿಮಾತ್ಯರಲ್ಲಿ, ಬೇರೆ ದೇಶಗಳಲ್ಲಿ, ಜರ್ಮನ್, ಅಮೇರಿಕಾ, ಲಂಡನ್ ಈ ಕಡೆಯವ್ರಿಗೇನು ಈ ಸಂಸ್ಕಾರ ಗೊತ್ತಿಲ್ಲ. ಪೂಜೆ ಪುನಸ್ಕಾರ ಹಿರಿಯರು ಕಿರಿಯರು ಅಂತೇನಿಲ್ಲ, ಅಲ್ಲೂ ಕೂಡ ಹೆಚ್ಚು ಬೆಳೆದಿದ್ದಾರೆ. ಆದರೆ ಅವರು ಸಂಸ್ಕಾರ ಇಲ್ಲದೆ ಇರೋದ್ರಿಂದ ಈ ಅಧ್ಯಾತ್ಮ ವಿಚಾರವನ್ನು ಅವ್ರಿಗೆ ಹೇಳಿದ್ರೆ ಅವ್ರು ಇನ್ನೂ ರೆಡಿ ಇಲ್ಲ. ನೀವೇನೋ ಶುರು ಮಾಡ್ತೀನಿ, ಎಲ್ಲರಿಗೂ ಒಂದು ಸೇರಿಸ್ತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು, ಎಲ್ಲರೂ ಒಗ್ಗೂಡಿಸ್ಬೇಕು ಅನ್ನೋದನ್ನು ಚರ್ಚೆ ಆಗುತ್ತೆ. ಅದನ್ನು ನಾವು ಮಾಡೋದಕ್ಕೆ ಆ ಸಭೆಯಲ್ಲಿ ಇಬ್ಬರು ಮಹರ್ಷಿಗಳು ತೀರ್ಮಾನ ತೆಗೆದುಕೊಳ್ತಾರೆ. ಏನು, ನಾವು ಅದನ್ನು ಈ ಮಾನವ ಕುಲವನ್ನು ಉದ್ಧಾರ ಮಾಡ್ತೀವಿ. ಮಾನವ ಅನೈತಿಕವಾಗಿ, ಅಧರ್ಮದಲ್ಲಿ, ಸ್ವಾರ್ಥದಿಂದ ಇನ್ನೊಬ್ಬನನ್ನು ಸಾಯಿಸಿ, ಈಗಲೂ ಎಷ್ಟು ಮನುಷ್ಯನೇ ಕೊಂದು ತಿನ್ನೋವಂಥ ಒಂದು ಪರಿಸ್ಥಿತಿ. ಮನುಷ್ಯ
ವಿವೇಕದಿಂದ ವರ್ತಿಸಬೇಕು. ಆದರೆ ಮನುಷ್ಯ ಪ್ರಾಣಿಗಳಂತೆ ಕಿತ್ತಾಡ್ತಾ ಇದ್ದಾರೆ. ಇದನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಅವರಿಬ್ಬರು ಏನೇ ನಮ್ಮ ಪ್ರಯತ್ನ ಪಡ್ತೀವಿ, ವಿಫಲವಾದರೆ ಆ ದುಷ್ಕರ್ಮ ನಮಗಿರಲಿ, ಆದರೂ ಕೂಡ ನಾವು ಈ ಮಾನವ ಕುಲ ಉದ್ಧಾರಕ್ಕೆ ಜವಾಬ್ದಾರಿ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? 6ನೇ ಮಹಾವಂಶಕ್ಕೆ ಒಬ್ಬರು ಆಡಳಿತಗಾರರು, ಒಬ್ಬರು ಬೋಧಕರು ಇರ್ತಾರೆ. ಈಗಿನ 5ನೇ ಮಹಾವಂಶಕ್ಕಿರ್ತಕ್ಕಂಥ ಆಡಳಿತಗಾರರು ಮನುಗಳು, ವೈವಸ್ವತ ಮನು ಅಂತ ಹೇಳ್ತೀವಿ. ಈಗ 5ನೇ ಮಹಾವಂಶಕ್ಕಿರೋರು. ನಂತರ ಜ್ಞಾನಬೋಧೆಯನ್ನು ಕೊಡ್ತಕ್ಕಂಥವರನ್ನು ಬೋಧಿಸತ್ವರು ಅಂತ ಹೇಳ್ತೀವಿ. ಆಗ ನಾನು ಈ ಪ್ರಾರಂಭ 4ನೇ ಮಹಾವಂಶದಲ್ಲಿ ಇದ್ದಾಗ ಈಗ ಬುದ್ಧರಾಗಿರೋರು ಆಗ ಬೋಧಿಸತ್ವರಾಗಿ ಇಷ್ಟೆಲ್ಲ ಜನ್ಮಗಳು ತೆಗೆದುಕೊಂಡು ಜರಾಷ್ಟ್ರನ್ನೇ ಪರ್ಷಿಯಾ ದೇಶದಲ್ಲಿ ತಮ್ಮ ಶಿಷ್ಯನ ಕಳಿಸಿ ಜೀಸಸ್ ಕೃಷ್ಣನಾಗಿ ಎಲ್ಲ ಜನ್ಮ ತಗೊಂಡು ಎಲ್ಲ ಬೋಧನೆ ಮಾಡಿದ್ರೂ ಇನ್ನೂ ಸರಿ ಹೋಗಲಿಲ್ಲ ಅಂದಾಗ ಅವರು ತಮ್ಮ ವಿಕಾಸ ಮುನ್ನಡೆಯಲ್ಲಿ ಇದ್ದಾಗ ಅವರು ಕೊನೆಗೆ 8ನೇ ದೀಕ್ಷೆಗೆ ಹೋಗಿ ಅವರು ಬುದ್ಧ ಭಗವಾನರಾಗ್ಬಿಡ್ತಾರೆ. ಯಾರು? ಬೋಧಿಸತ್ವರೇ ಬುದ್ಧ ಭಗವಾನರಾಗ್ತಾರೆ. ಈ ಕೃಷ್ಣನಾಗಿ ಜನ್ಮ ತಗೊಂಡಿದ್ದವರು, ಜರಾಷ್ಟ್ರೀನಾಗಿ ಜನ್ಮ ತಗೊಂಡವರು ಈಗಿನ ಬುದ್ಧ ಆಗ ಬೋಧಿಸತ್ವರಾಗಿದ್ದರು. ಬೋಧಿಸತ್ವರು ಅಂದರೆ ಜ್ಞಾನ ಬೋಧೆ ಕೊಡಬೇಕಾದ್ರೆ ಆ ವಂಶದಲ್ಲಿ ಹೋಗಿ ತಾವೇ ಜನ್ಮ ಹುಟ್ಟಿ ಆ ಜನಗಳಿಗೆಲ್ಲನೂ ಬೋಧೆ ಕೊಡ್ತಕ್ಕಂಥವ್ರು. ಆಗ ಸ್ವಲ್ಪ ಮಟ್ಟಿಗೆ ಯಾವುದು ಬೌದ್ಧ ಮತ ಬಂದಾಗ ಸ್ವಲ್ಪ ಸುಧಾರಣೆ ಆಯಿತು, ಜೈನ ಧರ್ಮ ಬಂದಾಗ ಸ್ವಲ್ಪ ಸುಧಾರಣೆ ಆಯಿತು. ಹಾಗೆ ಮತ್ತು ಜೀಸಸ್ ಆಗಿ ಹುಟ್ಟಿದಾಗ ಅಲ್ಲಿ ಸ್ವಲ್ಪ ಸುಧಾರಣೆ ಆಯಿತು. ಬರ್ತಾ ಏನಾಯಿತು, ಎಲ್ಲರೂ ಕೂಡ ಆ ಮತದ ಹೆಸರಿನಲ್ಲಿ ಅನ್ಯಾಯಗಳು ಮಾಡ್ತಾ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದ್ರಿಂದ ಎಲ್ಲ ಪಂಗಡಗಳಾಗ್ತಾ ಬಂತು. ಅದರಿಂದ ಕೂಡ ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿಲ್ಲ, ಮನುಷ್ಯ ಉದ್ಧಾರ ಆಗಲಿಲ್ಲ. ಆಗ ಏನು ಮಾಡ್ತಾರೆ, ಆಗ ಈ ಒಂದು ಸಭೆಯನ್ನು ಸನತ್ ಕುಮಾರ್ ಕರೆದು ಏನು ಮಾಡೋದು ಅಂದಾಗ ಇನ್ನೂ ಒಂದು ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ, ಈಗ ಕ್ರಿಶ್ಚಿಯನ್ ಬೇರೆ ಮುಸ್ಲಿಂ ಬೇರೆ ಅಂತ ನಾವು ಭೇದ ಭಾವ ಮಾಡ್ತಾ ಇದ್ದೀವಲ್ಲ, ಅದನ್ನು ಬದಲು ಎಲ್ಲರೂ ಒಂದು ಅಂತಕ್ಕಂಥದ್ದು ಮಾಡೋದಕ್ಕೆ, ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾರಾದರೂ ಜವಾಬ್ದಾರಿ ತಗೊಳ್ತೀರ ಅಂದಾಗ ಇಬ್ಬರು ಮಹನೀಯರು ಜವಾಬ್ದಾರಿ ತಗೊಳ್ತಾರೆ, ಇಬ್ಬರು ಮಹರ್ಷಿಗಳು. ಅದು ನಮ್ಮ ಪುರಾಣಗಳಲ್ಲಿ ಅವರನ್ನು, ಆ ಇಬ್ಬರು ಮಹರ್ಷಿಗಳನ್ನು ದೇವಾಪಿ ಮರು ಅಂತ ಕರೀತಾರೆ. ಆದರೆ ನಾವಿಲ್ಲಿ ಅವರನ್ನು ಮಹಾತ್ಮ ಮೌರ್ಯ ಮತ್ತು ಮಹಾತ್ಮ ಕುತಿಮಿಗಳು ಇವರು ಜವಾಬ್ದಾರಿ ತಗೊಳ್ತಾರೆ. ಇನ್ನು ಬೇರೆಯವ್ರು ಯಾರೂ ಸಪೋರ್ಟ್ ಮಾಡಲಿಲ್ಲ. ಆದರೆ ನೀವು ಒಳ್ಳೆ ಕೆಲಸ ಮಾಡೋದು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಕಾಲ ಬಂದಿಲ್ಲ, ಇವ್ರು ರೆಡಿ ಇಲ್ಲ. ಪಾಶ್ಚಿಮಾತ್ಯರು ಅವರು ದೇವರು ದಿಂಡ್ರು ಅನ್ನೋದು ಏನೂ ಇಲ್ಲ, ವಿಜ್ಞಾನ ಬೆಳೆದು ಬಿಟ್ಟಿದೆ. ಆಗ ಇನ್ನೂ ಪರಿಸ್ಥಿತಿ ಹೇಗಿತ್ತು, ಸ್ವಲ್ಪ ಮಟ್ಟಿಗೆ ವಿಜ್ಞಾನ ಬೆಳೆದಿತ್ತು. ವಿಜ್ಞಾನ ಅಂತಂದ್ರೇನು, ಏನು ಕಣ್ಣು ಕಾಣುತ್ತೋ ಭೌತಿಕವಾಗಿ, ಮೆಟೀರಿಯಲಿಸ್ಟಿಕ್ ಅಂತ, ಭೌತಿಕವಾದಿಗಳು ಅಂತ ಕಾಣುತ್ತೋ, ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು ಸತ್ಯ ಅಂದರೆ ನಂಬ್ತೀವಿ, ಕಾಣದೇ ಇರೋದನ್ನು ನಂಬಲ್ಲ ಅಂತ. ಅದನ್ನು ಏನಂತೀವಿ, ಒಂದು ರೀತಿ ನಾಸ್ತಿಕರು ಅಂತ. ದೇವರು ಕಾಣಲ್ಲ, ನಮ್ಗೆ ಗೊತ್ತಿಲ್ಲ, ಕಣ್ಣು ಕಾಣೋಂಗಿದ್ರೆ ನಂಬ್ತೀವಿ ಅಂತಕ್ಕಂಥದ್ದು ಒಂದು ಪಂಗಡ, ನಾಸ್ತಿಕವಾದ ಬಂತು. ಇನ್ನು ಕೆಲವ್ರು ಇರ್ತಾರಲ್ಲ, ಈ ಮತಗಳು ಅಂದರೆ ಪೂಜಾರಿಗಳು, ದೇವಸ್ಥಾನಗಳಲ್ಲಿ ಪೂಜಾರಿಗಳು ಹೇಳಿದ ಮಾತನ್ನು ಕೇಳುವವರು, ಅಥವಾ ಪಾದ್ರಿಗಳು, ಕ್ರಿಶ್ಚಿಯನ್ಸ್ನಲ್ಲಿ ಪಾದ್ರಿಗಳು ಹೆಡ್ಡು, ಚರ್ಚ್ನಲ್ಲಿ ಏನಾದರೂ ಹೇಳಿದ್ರೆ ಅವ್ರು ಏನಾದರೂ ಹೇಳಲಿ, ಅವ್ರು ಹೇಳ್ದಂಗೆ ನಡ್ಕೊಳ್ತಕ್ಕಂಥ ಜನಗಳು. ಅದು ಯಾಕೆ ನಡಿಬೇಕು, ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಕೇಳೋಂಗಿಲ್ಲ. ಸುಮ್ಮನೆ ಅವ್ರು ಹೇಳಿದ್ದಕ್ಕೆ ಉತ್ತರ ಕೊಡದೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಕ್ಕಂಥ ಮೂಢನಂಬಿಕೆಯಿಂದ ನಡ್ಕೊಳ್ತಕ್ಕಂಥ ಅವರು ಆಸ್ತಿಕರು. ದೇವರು ಇದ್ದಾನೆ ಅಂದರೆ ಹೌದು ಇದಾನೋ ಇಲ್ವೋ ನೀವು ಪರೀಕ್ಷೆ ಮಾಡಿ ಅದನ್ನು ನೀವು ಸಾಧನೆ ಮಾಡಿ ಅಂದರೆ ಅದಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ. ಈಗ ನಾವುಗಳು ಅದೇ ರೀತಿ ಒಂದು ರೀತಿ ಆಸ್ತಿಕರು, ಹಾಗೆ ಮೂಢನಂಬಿಕೆಗಳು. ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ ಅಂದರೆ ಕೋಣನ ಕಡಿ ಅಂದರೆ ಕಡಿತಾರೆ. ನಮ್ಮ ಊರಿಗೆ ಒಳ್ಳೆಯದಾಗತ್ತೆ, ನಾವೆಲ್ಲನೂ ವ್ರತ ಮಾಡಿದ್ರೆ ಅರ್ಕೆ ಕಟ್ಟಿದ್ರೆ ಒಳ್ಳೆಯದಾಗತ್ತೆ ಅಂತ ಮಾಡ್ತೀವಿ. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡೋದು ನಿಜವಾಗುತ್ತಾ, ನನಗೆ ಕಷ್ಟ ಬಂದಿರೋದು ನನ್ನ ಕರ್ಮಫಲ ಅಂತ ಯಾರೂ ಯೋಚನೆ ಮಾಡಲ್ಲ. ಕಷ್ಟ ಬಂದಿದೆ, ಅದನ್ನು ಯಾರಾದರೂ ಪರಿಹಾರ ಮಾಡಿದ್ರೆ ಏನು ಬೇಕಾದರೂ ನಾನು ಮಾಡ್ತೀನಿ ಅನ್ನೋದು. ಯಾರೋ ಶಾಸ್ತ್ರ ಕೇಳ್ತಾರೆ, ಏನೋ ಒಂದು ಕೇಳ್ತಾರೆ, ಅವ್ರು ಹೇಳ್ದನ್ನು ಮಾಡ್ತಿರೋ ಇಲ್ವಾ? ಕಷ್ಟ ಬಂದರೆ ಯಾಕೋ ಇಷ್ಟು ಕಷ್ಟ ಬರ್ತಾಯಿದೆ, ಏನೋ ಇದಾಗ್ತಿದೆ, ಅವ್ರು ಅರ್ಚಕನ ಕೇಳೋಣ, ಗ್ರಹ ದೋಷ ಇದೆಯೇನೋ ಏನೋ ಅಂತಂದು ಪೂಜೆ ಪುನಸ್ಕಾರ ಇವೆಲ್ಲ ಮಾಡ್ತೀವಿ ಅಲ್ವಾ, ದೇವ್ರಿಗೆ ಹರಕೆ ಕಟ್ತೀವಿ, ಕಲ್ಯಾಣೋತ್ಸವ ಮಾಡ್ತೀವಿ, ಏನೆಲ್ಲ ಮಾಡ್ತಾ ಇದ್ದೀವಲ್ಲ. ಇವರನ್ನು ಒಂದು ರೀತಿ ಮೂಢನಂಬಿಕೆಯಲ್ಲಿ ಹೋಗ್ತಕ್ಕಂಥ ಆಸ್ತಿಕರು. ದೇವ್ರು ನಂಬ್ತಾರೆ, ಆದರೆ ಯಾಕೆ ಏನು ಅಂತ ಪ್ರಶ್ನೆ ಕೇಳಲ್ಲ. ಆ ದೊಡ್ಡವ್ರು ಏನು ಹೇಳ್ತಾರೋ, ಗುರುಗಳೇನು ಹೇಳ್ತಾರೋ, ಹಿರಿಯರು ಏನು ಹೇಳ್ತಾರೋ, ಪೂಜಾರಿಗಳೇನಂತ ನಡ್ಕೊಂಡು ಹೋಗ್ತಕ್ಕಂಥವರು.
ಅಂಥ ಪದ್ಧತಿಗಳು ನಮ್ಮಲ್ಲಿ ಇದೆಯಾ ಬೇಕಾದಷ್ಟು. ನಾನು ಹೇಳ್ತಿರೋದು 150 ವರ್ಷಗಳ ಹಿಂದೆ ಇದು ಸ್ಥಾಪನೆ ಮಾಡುವ ಸ್ಥಿತಿಯಲ್ಲಿ ಹೇಗಿತ್ತೋ ಇನ್ನೂ ಹಾಗೆ ಮುಂದುವರಿತಿದೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಒಂದು ಕಡೆ ಭೌತಿಕವಾದಿಗಳು, ವಿಜ್ಞಾನವನ್ನು ಸ್ವಲ್ಪ ತಿಳ್ಕೊಂಡಿರೋರು, ನಾನು ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ದೇವ್ರನ್ನ ನಂಬ್ತೀನಿ, ಇಲ್ಲ ದೇವರನ್ನು ನಾನು ನಂಬಲ್ಲ ಅಂತಕ್ಕಂಥ ನಾಸ್ತಿಕರು ಒಂದು ಕಡೆ, ಇನ್ನೊಂದು ಕಡೆ ಕುರುಡು ನಂಬಿಕೆಯಿಂದ ಅನುಸರಿಸ್ತಕ್ಕಂಥ ಆಸ್ತಿಕರು, ಇನ್ನೊಂದು ಪಂಗಡ ಬಂದ್ಬಿಡ್ತು. ಏನದು ಅಂತಂದರೆ, ಅಲ್ಲಿ ಒಂದು ಹಿಂದೆ ಸತ್ತೋಗಿರೋರನ್ನ ಒಂದು ಪ್ರೇತಗಳನ್ನು ಆಹ್ವಾನ ಮಾಡಿ ಅವರು ಕಷ್ಟ ಸುಖ ಎಲ್ಲಿದ್ದೀರಾ ಏನು ಅಂತ ತಿಳ್ಕೊಳ್ತಕ್ಕಂಥ ಪ್ರೇತಾತ್ಮಕ ಒಂದು ಚಳುವಳಿ ಅಂತ ಹೇಳ್ತಾರೆ, ಅಂಥದ್ದೊಂದು ಪಂಗಡ ಹೇಳ್ಕೊ. ಇಂಥ ಇದೆಲ್ಲ ಏನಾಗುತ್ತೆ, ಸತ್ಯದ ಕಡೆ ಹೋಗ್ತಾ ಇಲ್ಲ. ಈಗ ಸೈನ್ಸೇನೋ ಸತ್ಯ ಹೇಳುತ್ತೆ, ಆದರೆ ಸೈನ್ಸ್ಗೆ ಎಷ್ಟು ತೋರ್ಸೋಕ್ಕಾಗತ್ತೆ? ಅದಕ್ಕೆ ಲಿಮಿಟೇಷನ್ ಇದೆಯಲ್ಲ. ಭೌತಿಕವಾಗಿ ಕಣ್ಣಿಗೆ ಕಾಣೋದು ಒಂದೇ, ಕಾಣದೇ ಇರೋದು ಎಷ್ಟು ಭಾಗ ಇದೆ ಅದು ವಿಜ್ಞಾನಕ್ಕೆ ಹೇಳಲಿಕ್ಕೆ ಬರಲಿಲ್ಲ. ಅದು ಕೂಡ ಯಾಕೆಂದರೆ ನಾನು ಕಾಣೋದಷ್ಟೇ ನೋಡ್ತೀನಿ, ಕಾಣದೇ ಇರೋದು ನನಗೆ ಗೊತ್ತಲ್ಲ ಅಂತಂದರೆ ಅನ್ಯಾಯಗಳು ಜಾಸ್ತಿ ನಡೆಯುತ್ತೆ ಅಲ್ವಾ. ಹಾಗೆ ಆಸ್ತಿಕರು ಅಂತ ಮೂಢನಂಬಿಕೆ ಮಾಡೋದು, ಸತ್ಯ ಇದನ್ನು ತಿಳ್ಕೊಳ್ದೇ ಇದ್ರೂ ಕೂಡ ಅದು ಕೂಡ ಅವನತಿಗೆ ಕರ್ಕೊಂಡೋಗುತ್ತೆ. ಇಂಥ ಸನ್ನಿವೇಶ ಇದೆ. ಈಗ ಮನುಷ್ಯನ ಮನಸ್ಸು ಜಾಸ್ತಿ ಬೆಳೆದು ಅಧರ್ಮದಲ್ಲಿ ಹೋಗ್ತಾ ಇದ್ದಾನೆ, ನೈತಿಕ ಅಧಪತನ ಆಗಿದೆ. ಇಂಥವರನ್ನು ಉದ್ಧಾರ ಮಾಡಬೇಕು. ಇವರು ಮುಂದಿನ ಬೆಳವಣಿಗೆ ಆಧ್ಯಾತ್ಮಿಕ ಪ್ರಗತಿ ಆದ್ರೇ ಇವರಲ್ಲಿ ಬುದ್ಧಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಮುಂದಿನ ವಂಶ ಬರಬೇಕಾದ ಯಾವುದು? 6ನೇ ಮಹಾವಂಶ ಅಂದಾಗ ಇದನ್ನು ನೋಡ್ಕೊಳ್ತಕ್ಕಂಥ ಅಂತರಂಗ ಸರ್ಕಾರದ ಒಡೆಯನಿಗೆ ತಲೆ ಕೆಟ್ಟೋಯ್ತು. ಏನಪ್ಪ ಮಾಡೋದು, ನಾನು ಬಂದೆ, ಇವ್ರಿಗೆಲ್ಲ ಮನಸ್ಸು ಕೊಟ್ಟೆ, ಇವ್ರು ಹಿಂಗೆ ಹಾಳಾಗಿ ಬಿದ್ದೋಗ್ತಾ ಇದ್ದಾರೆ, ಇವ್ರು ನಾನು ಮುಂದುವರ್ಸೋದು ಹೇಗೆ ಅಂತ ಋಷಿಗಳು ಎಲ್ಲರೂ ಬಂದಿರ್ತಾರೆ. ಕೇಳಿದಾಗ ನಾವು ಜವಾಬ್ದಾರಿ ತೆಗೆದುಕೊಂಡು ಅಂದಾಗ ಥಿಯಾಸಫಿಕಲ್ ಸೊಸೈಟಿಯನ್ನು, ಅಂದರೆ ಈ ರೀತಿ ಎಲ್ಲರೂ ಒಗ್ಗೂಡಿಸಿ ಸತ್ಯದ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಸತ್ಯ ಇದೆ, ಈ ಸತ್ಯವನ್ನು ತೋರಿಸ್ತಕ್ಕಂಥ ಮಾರ್ಗವನ್ನು ತೋರುವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಪ್ರಯತ್ನ ಪಡ್ತಾರೆ. ಯಾರು? ಇಬ್ಬರು ಮಹಾತ್ಮ. ಅಂದರೆ ಈ ಸೊಸೈಟಿಯನ್ನು, ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪನೆಗೆ ಕಾರಣ ಮಾನವನ ಅವನತಿಗೆ, ಅವನನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆ ಕರ್ಕೊಂಡು ಹೋಗಬೇಕು, ನೇರವಾದ ಮಾರ್ಗ, ಅಧ್ಯಾತ್ಮ ಪ್ರಗತಿ ಆಗಬೇಕು, ಮುಂದಿನ ಮನಸ್ಸಿನಿಂದ ಬುದ್ಧಿ ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಇಬ್ಬರಿಗೆ ಪ್ರೇರಣೆ ಕೊಟ್ಟು ಇದನ್ನು ಅವರು ಮಹಾತ್ಮರು ಏನು ಹೇಳಿಬಿಟ್ರಲ್ಲಿ, ಎಲ್ಲಿ ಮೀಟಿಂಗಲ್ಲಿ ನಾವು ಮಾಡ್ತೀವಿ ಅಂತ. ಅವ್ರು ಬಂದು ಮಾಡೋಕ್ಕಾಗತ್ತಾ ನಮ್ಮ ಮಧ್ಯೆ? ಅವರು ಜೀವನ್ಮುಕ್ತಿ ನಿಂತು ಇನ್ನೂ ಮೇಲೆ ಇದ್ದಾರೆ. ನಮ್ಮಂಥ ಸಾಧಾರಣ ಮನುಷ್ಯರ ಮಧ್ಯದಲ್ಲಿ ಬಂದು ಮಾತಾಡೋಕ್ಕಾಗತ್ತಾ? ನಮ್ಮ ಮಾತು ಕೇಳಲ್ಲ. ಅವರಿಗೆ ಈ ಒಂದು ಭೂಮಂಡಲವನ್ನು ವೀಕ್ಷಿಸಿ ನೋಡ್ತಾರೆ, ಯಾರು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಅವಲೋಕಿಸಿದಾಗ ಸುಮಾರು ಈ ಮೀಟಿಂಗ್ ಆದಮೇಲೆ 800 ವರ್ಷಗಳವರೆಗೂ ನೋಡ್ತಾರೆ. ಯಾರು ಅಂದಾಗ ಅವ್ರ ಕಣ್ಣಿಗೆ ಬಿದ್ದಿದ್ದು ಇಬ್ಬರು. ಒಬ್ಬರು ನಾವು ಹೇಳ್ತೀವಲ್ಲ, ಯಾರು ಸ್ಥಾಪನೆ ಮಾಡಿದ್ದು ಥಿಯಾಸಫಿಕಲ್ ಸೊಸೈಟಿನ? ಮೇಡಮ್ ಬ್ಲಾವರ್ಸ್ಕಿ. ಇನ್ನೊಬ್ಬರು ಅವರಿಬ್ಬರು ಈ ಮಹರ್ಷಿಗಳಿಗೆ ಕಣ್ಣಿಗೆ ಬಿದ್ದರು. ನಾವು ಹೇಳೋದು ಸ್ಥಾಪನೆಕರು ಯಾರು ಅಂತಂದರೆ ಇವರಿಬ್ಬರು. ಯಾರನ್ನು? ಮೇಡಮ್ ಬ್ಲಾವರ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್. ಅವರನ್ನು ಬಹಿರಂಗ ಸ್ಥಾಪಕರು ಅಂತ ಹೇಳ್ತೀವಿ. ಹೊರಗೆ ನಮ್ಗೆ ಗೊತ್ತಿರೋದು ಅದೇ. ಅದಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು? ಇಬ್ಬರು ಜೀವನ್ಮುಕ್ತ. ಅದಕ್ಕೆ ಒಪ್ಪಿಗೆ ಕೊಟ್ಟವ್ರು ಯಾರು? ಸನತ್ ಕುಮಾರ್ ಪ್ರಭುಗಳು. ಈ ಅಂತರಂಗ ಸರ್ಕಾರದ ಒಡೆಯರು, ನೋಡಪ್ಪ ಈ ರೀತಿ ಹಾಳಾಗ್ತಾ ಇದೆ, ನಾವೇನೋ ಶುಕ್ರಗಂಧ ಬಂದ್ವಿ, ಇದು ಜನ ಹಾಳಾಗ್ತಾ ಇದ್ದಾರೆ, ಇವ್ರನ್ನ ಉದ್ಧಾರ ಮಾಡೋಕ್ಕೆ ಯಾರಾದರೂ ಬರ್ತೀರಾ ಅಂದಾಗ ಇವರಿಬ್ಬರು ಮಹರ್ಷಿಗಳು ಒಪ್ಕೊಂಡು ಆ ಯೋಜನೆಯನ್ನು ಹಾಕ್ಕೊಂಡು ಹುಡುಕಾಡಿದಾಗ ಇಬ್ಬರು ಕಣ್ಣಿಗೆ ಬಿದ್ದರು. ಕಣ್ಣಿಗೆ ಅವ್ರು ಹೇಳಿದ್ದು 200 ವರ್ಷಗಳ ಮೇಲೆ ಈ ಸ್ಥಾಪನೆ ಆಗಿದ್ದು, ಅದು ಬೇರೆ ವಿಚಾರ. ಮೀಟಿಂಗ್ ಆಗಿದ್ದು 150 ವರ್ಷಗಳ ಹಿಂದೆ. 200 ವರ್ಷ ಅಂದರೆ 350 ವರ್ಷಗಳೇ ಮೀಟಿಂಗ್ ನಡೆದಿದ್ದು, ಅಲ್ಲಿ ಚರ್ಚೆ ಆಗಿದ್ದು. ಯಾಕೆಂದರೆ ಅವರು ಎಲ್ಲಿದ್ದಾರೋ ಏನೋ. ಈಗ ನಾವು ಹುಟ್ಟಿರೋದು ರಷ್ಯಾದಲ್ಲಿ, ಬ್ಲಾವರ್ಸ್ಕಿ ಆಲ್ಕಾಟ್ರು ಅಮೇರಿಕಾದಲ್ಲಿ. ಆಗ ಅವರು ಎಲ್ಲಿದ್ದರು? ಅವ್ರನ್ನ ಹುಡುಕಿದ್ರು ಎಲ್ಲಿದ್ದಾರೆ ಅಂತ. ಆಮೇಲೆ ಅವರು ಇನ್ನೂ ಜನ್ಮ ತಗೊಂಡಿರಲ್ಲ, ಇನ್ನೂ ಮನೋಲೋಕದಲ್ಲೇ ಇರ್ತಾರೆ, ಅವರು ಅನುಭವದಲ್ಲೇ ಇರ್ತಾರೆ. ಒಬ್ಬರನ್ನು ರಷ್ಯಾದಲ್ಲಿ ಹುಟ್ಟು ಹಾಗೆ, ಇನ್ನೊಬ್ಬರನ್ನು ಅಮೇರಿಕಾದಲ್ಲಿ. ಅಂದರೆ
ಮೇಡಮ್ ಇಲ್ಲಿ ನಾವು ಹೆಸರು ಹೆಣ್ಣು ಗಂಡು ಅಂತ ಹೇಳ್ತೀವಿ, ಒಂದು ಆತ್ಮ ಅಷ್ಟು ತಿಳ್ಕೊಳ್ಳಿ. ಒಂದು ಆತ್ಮವನ್ನು ರಷ್ಯಾದಲ್ಲಿ ಹುಟ್ಟು ಹಾಗೆ ಏರ್ಪಾಟ್ ಮಾಡ್ತಾರೆ, ಇನ್ನೊಬ್ಬರನ್ನು ಅಮೇರಿಕಾದಲ್ಲಿ ಹುಟ್ಟು ಹಾಗೆ ಏರ್ಪಾಟ್ ಮಾಡ್ತಾರೆ. ಯಾಕೆ? ನಮ್ಮ ಹಿಮಾಲಯದಲ್ಲಿ ಸಂಬಳ ಇರೋದು ಹಿಮಾಲಯದಲ್ಲಿ, ನಮ್ಮ ಭಾರತದ ಹತ್ರನೇ. ನಮ್ಮವ್ರನ್ನ ಯಾರು ಹುಡುಕ್ಲಿಲ್ವ? ನಮ್ಮಲ್ಲಿ ಏನು ಕಡಿಮೆನಾ ಜನ ಅಧ್ಯಾತ್ಮದಲ್ಲಿ? ನೋಡಿ, ಇದಕ್ಕೆ ಬೇಕಾಗಿರ್ತಕ್ಕಂಥವ್ರು ಸಿಕ್ಕಿದವರು ಇವರಿಬ್ಬರೇ. ಅವರಿಬ್ಬರನ್ನು ಅದು ಒಂದು ಕಾರಣ. ಯಾಕೆ ಅವ್ರನ್ನ ಅಲ್ಲಿ ನಮ್ಮ ಭಾರತದಲ್ಲಿ ಯಾಕೆ ಹುಟ್ಟಿಸ್ಲಿಲ್ಲ ಅಂತ ಒಂದು ಮನಸ್ಸು ಬರುತ್ತಲ್ವ ನಮಗೆ. ಯಾಕೆ ಅಂತಂದರೆ ಆಗ 300, 400, 500 ವರ್ಷಗಳ ಹಿಂದೆ ನಾವೇನಾಗಿದ್ವಿ? ನಮ್ಮ ಭಾರತ ಯಾವ ಸ್ಥಿತಿಯಲ್ಲಿತ್ತು? ನಮ್ಗೆ ಸ್ವತಂತ್ರ ಬಂದಿದ್ದು ಎಷ್ಟು ವರ್ಷ ಆಯಿತು? ನೋಡ್ರಿ, ಮನೆತನ ಇದಾಯ್ತಲ್ಲ ನೋಡಿ. 1947ರಲ್ಲಿ ನಮಗೆ ಸ್ವತಂತ್ರ ಬಂದಿದ್ದು. ಅಲ್ಲಿವರೆಗೂ ನಾವೇನಾಗಿದ್ವಿ? ಗುಲಾಮರಾಗಿದ್ವಿ. ಯಾರು ಆಳ್ತಿದ್ರು ನಮ್ಮ ಮೇಲೆ? ಬ್ರಿಟಿಷರು. ಇಂಥ ಒಂದು ಜಾಗದಲ್ಲಿ, ಗುಲಾಮರಾಗಿರೋ ದೇಶದಲ್ಲಿ ಅವ್ರನ್ನೇನಾದರೂ ಹುಟ್ಟಿಸಿದ್ರೆ ಇಡೀ ಪ್ರಪಂಚನ ಒಪ್ಸೋಕ್ಕಾಗ್ತಿತ್ತಾ? ಎಲ್ಲರೂ ಸೇರಿಸುವಂಥ ಸಂಸ್ಥೆ ಇದು, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲರೂ ಆವಾಗೇನು ಮಾಡಿದ್ರು? ಪ್ರಬಲ ರಾಷ್ಟ್ರಗಳು ಯಾವುದಿದ್ವೋ, ರಷ್ಯಾ, ಅಮೇರಿಕಾದಲ್ಲಿ ಇವರಿಬ್ಬರನ್ನೂ ಹುಟ್ಟಂಗೆ ಮಾಡಿದ್ರು. ನಾವಂತೀವಿ ಅವರು ಪಾಶ್ಚಿಮಾತ್ಯರು, ಅವ್ರು ಯಾರೋ ಅಂತೀವಿ. ಅವ್ರು ಯಾರೂ ಅಲ್ಲ, ಅದನ್ನ ಹಿಂದೆ ಹೇಳ್ತೀನಿ. ಅವರು ನಮ್ಮಲ್ಲಿದ್ದವರೇ. ಅಲ್ಲಿ ಹುಟ್ಟು ಹಾಗೆ ಮಾಡಿದ್ರು ಅಷ್ಟೇ ರಷ್ಯಾದಲ್ಲಿ. ಯಾಕೆಂದರೆ ಪ್ರಬಲ ರಾಷ್ಟ್ರ, ಬೇರೆ ರಾಷ್ಟ್ರಗಳು. ಇದು ನಮ್ಮ ಇದು ಭಾರತಕ್ಕೊಂದೇ ಅಲ್ಲ. ಇದು ಈ ಸಂಸ್ಥೆಯನ್ನು ಇಡೀ ಭೂಮಂಡಲದಲ್ಲಿರುವ ಎಲ್ಲ ಜನರನ್ನು ಒಗ್ಗೂಡಿಸಿ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥ ಸಂಸ್ಥೆ ಇದು. ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ನಾವು 150 ವರ್ಷಗಳಾಗಿದೆ. ಅದರ ಹಿನ್ನೆಲೆ ನೋಡ್ರಿ, ಅವರು ಹುಟ್ಟಿದ ಮೇಲೆ ಅವರನ್ನು ಈ ಕಾರಣದಿಂದ ಇನ್ನೂ ಹೇಳ್ತಾರೆ. ಅವರಿಬ್ಬರನ್ನೇ ಯಾಕಪ್ಪ ಸೆಲೆಕ್ಟ್ ಮಾಡ್ಕೊಂಡ್ರು ಇವ್ರನ್ನ? ನಮ್ಮಲ್ಲಿ ವಿವೇಕಾನಂದರು ಇಲ್ವಾ? ನಮ್ಮ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ? ರಾಮಕೃಷ್ಣ ಪರಮಹಂಸರು ಇಲ್ವಾ? ದಯಾನಂದ ಸರಸ್ವತಿ ಇಲ್ವಾ? ಅಗಸ್ತ್ಯ ಮಹರ್ಷಿಗಳು ಇವರಲ್ಲಿ ಯಾಕೆ ತಗೊಂಡ್ಲಿಲ್ಲ? ಇವರಿಬ್ಬರನ್ನೇ ಯಾಕೆ ತಗೊಂಡ್ರು? ಇದಕ್ಕೊಂದು ಕಾರಣ ಇದೆ. ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ. ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದೆ, ಈ ಭೂಗ್ರಹದಲ್ಲಿ ವಿಕಾಸ ಆಗ್ತಾ ಇದೆ ಅಂತ. 4ನೇ ಮಹಾವಂಶ ಅಟ್ಲಾಂಟಿಕ್ನಲ್ಲಿ ಇದ್ದಾಗ, ಈಗ ಈ ಮಹಾತ್ಮರು ಇಬ್ಬರು ಇದ್ದಾರಲ್ಲ, ಯಾರೋ ನಮ್ಮ ಜೀವನ್ಮುಕ್ತರ ಮಹರ್ಷಿಗಳು, ಈ ಸೊಸೈಟಿ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು ಇಬ್ಬರು ಮಹಾತ್ಮರು. ಯಾರೋ ಮಹಾತ್ಮ ಮೌರ್ಯರು ಮತ್ತು ಕುತುಮಿಗಳು ಅಟ್ಲಾಂಟಿಕ್ ಖಂಡದಲ್ಲಿ ಅವರು ಅಂದರೆ 4ನೇ ಮಹಾವಂಶದಲ್ಲಿ ಮನುಷ್ಯರಾಗಿದ್ದರು, ಸ್ವಲ್ಪ ಬೆಳೆದಂಥ ಜೀವಗಳಾಗಿದ್ದರು. ಇವ್ರ ಜೊತೆಯಲ್ಲಿ ಯಾರು ಆಲ್ಕಾಟ್ರು, ಬ್ಲಾವರ್ಸ್ಕಿ, ಆನಿ ಬೆಸೆಂಟು, ಲೆಡ್ಬಿಟ್ರು, ಈಗ ನಮ್ಮ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ನಾಯಕರು ಇದ್ದಾರಲ್ಲ, ಅವರೇನಾಗಿದ್ದರು? ಅವ್ರ ಮನೇಲಿ ನಾಯಿಗಳಾಗಿದ್ದರು. ಅಲ್ಲ, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಅಲ್ಲ, ಚಂದ್ರಗ್ರಹದಲ್ಲಿ, ಈ ಭೂಗ್ರಹದಲ್ಲಿ ಜೀವ ಈಗ ಬೆಳೀತಾ ಇದೆ. ಅದರ ಹಿಂದೆ ಜೀವ ಬೆಳೀತಾ ಇದ್ದಿದ್ದು, ವಿಕಾಸ ಆಗ್ತಿದ್ದು ಚಂದ್ರಗ್ರಹದಲ್ಲಿ. ಚಂದ್ರಗ್ರಹದಲ್ಲಿ ಈ ಮಹರ್ಷಿಗಳು ಮಾನವರಾಗಿದ್ದರು. ಈಗ ನಾವು ಏನು ನಾಯಕರು, ಬ್ಲಾವರ್ಸ್ಕಿ, ಆಲ್ಕಾಟ್ ಅಂತ ಏನು ಹೇಳ್ತೀವೋ, ಅವರೆಲ್ಲ ಕೂಡ ಭೂಗ್ರಹದಲ್ಲಿ ಪ್ರಾಣಿಗಳಾಗಿದ್ದರು. ಅವ್ರ ಮನೆಯಲ್ಲಿ ನಾಯಿ, ಕುರಿ, ಮೇಕೆ, ಬೆಕ್ಕು ಈ ರೀತಿಯಾಗಿದ್ದರು. ನೋಡಿ, ಅವ್ರ ಮನೆಯಲ್ಲಿ ಬೆಳೆದಂಥ ಈ ಪ್ರಾಣಿಗಳು ಅಲ್ಲಿ ಆಗಲೇ ಸ್ವಾಮಿನಿಷ್ಠ ಪ್ರಾಣಿಗಳು ತೋರಿಸಿದ್ದಾರೆ. ಅದರಲ್ಲಿ ಲೆಡ್ಬಿಟ್ರವರು ಇದನ್ನು ವಿಚಾರ ನೀವು ಓದಬೇಕು ಅಂತಂದರೆ, ಮಾನವ ಎಲ್ಲಿಂದ ಎಲ್ಲಿಗೆ ಅನ್ನೋ ಗ್ರಂಥದಲ್ಲಿ ಲೆಡ್ಬಿಟ್ರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ವಿಕಾಸ ಭೂಮಿಲಿ ನೋಡ್ತೀವಿ. ಇದರಿಂದ ಎಲ್ಲಿತ್ತು? ಚಂದ್ರಗ್ರಹದಲ್ಲಿತ್ತು. ಅಲ್ಲಿ ಹೇಗೆ ಯಾರ್ಯಾರಿದ್ದರು? ಇಲ್ಲಿರೋರು ಅಲ್ಲೇನಾಗಿದ್ದರು, ಅಲ್ಲಿದ್ದವ್ರು ಇಲ್ಲೇನಾದರೂ, ಇದನ್ನೆಲ್ಲನೂ ಸಾಕ್ಷಾತ್ ದಿವ್ಯ ದೃಷ್ಟಿ ಅಂತ ನೋಡಿ ಗ್ರಂಥ ಬರೆದಿದ್ದಾರೆ. ನಮ್ಮ ಥಿಯಾಸಫಿಕಲ್ ಸೊಸೈಟಿ ಯಾವ ಕಂತೆ ಪುರಾಣ ಅಲ್ಲ, ವಿಜ್ಞಾನ ಏನು ನಡೆದಿದೆಯೋ ಅದನ್ನೆಲ್ಲ ಹೇಳ್ತಕ್ಕಂಥ ಶಕ್ತಿ ಇದೆ. ಪ್ರಕೃತಿಯಲ್ಲಿ ಏನು ನಡೆಯುತ್ತೋ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಈಗ ಇವತ್ತು ನಡೀತಲ್ವ, ಇದು ರೆಕಾರ್ಡ್ ಆಗಿರುತ್ತೆ. ಏನಂತ ಹೇಳ್ತೀವಿ? ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಏನಂತ ಆಕಾಶಿಕ್ ರೆಕಾರ್ಡ್ಸ್ ಅಂದರೆ ಗುಪ್ತ ಚಿತ್ರಗಳಾಗತ್ತೆ. ಈಗ ಯಾರಿಗೂ ಕಾಣ್ತಾ ಇಲ್ಲ. ಈಗ ನೀವು ಇಷ್ಟು ಜನ ಇದ್ದೀರಾ, ಇದೆಲ್ಲನೂ ಫೋಟೋ ತೆಗೆದಂಗೆ ಎಲ್ಲ ರೆಕಾರ್ಡ್ ಆಗಿದೆ. ಹೇಗಿದೆ? ಕಣ್ಣು ಕಾಣಲ್ಲ. ಅದನ್ನೇನಂತೀವಿ? ಗುಪ್ತ
ಚಿತ್ರಗಳು. ನಾವು ಹೇಳ್ತೀವಿ ಚಿತ್ರಗುಪ್ತರಿದ್ದಾರೆ ಅಂತ ಹೇಳ್ತೀವಲ್ಲ, ಚಿತ್ರಗುಪ್ತರು ಅನ್ನೋದು ವ್ಯಕ್ತಿ ಅಲ್ಲ. ಏನು ನಡೀತು ಆಟೋಮ್ಯಾಟಿಕ್ಕಾಗಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಕಾಶಿಕ್ ರೆಕಾರ್ಡ್ಸ್ ಅಂತ, ಆಕಾಶದಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಆ ರೀತಿ ಏನು ನಡೆದಿದೆಯೋ ಅದನ್ನು ನೋಡ್ತಕ್ಕಂಥ ದೃಷ್ಟಿ ಲೆಡ್ಬಿಟ್ರವ್ರಿಗೆ ಬಂತು. ಹಿಂದೆ ಬ್ಲಾವರ್ಸ್ಕಿ ಅವ್ರಿಗೂ ಇತ್ತು ದಿವ್ಯ ದೃಷ್ಟಿ. ಏನು ನಡೆದಿತ್ತು ಹಿಂದೆ, ಇಷ್ಟು ವರ್ಷಗಳ ಹಿಂದೆ ಏನಾಗಿತ್ತು ಅಂತ ನೋಡೋ ಶಕ್ತಿ ಅವ್ರಿಗಿತ್ತು. ಹಾಗೆ ಲೆಡ್ಬಿಟ್ರಿಗೆ ಬಂದಾಗ ನಮಗೆ ಈ ವಿಚಾರ ಎಲ್ಲ ಬಂದಿದ್ದು ಲೆಡ್ಬಿಟ್ರಿಂದ. ಆಗ ಹೇಳ್ತಾರೆ, ಚಂದ್ರಗ್ರಹದಲ್ಲಿದ್ದಾಗ ಈ ಮಹರ್ಷಿಗಳಿಬ್ಬರು ಮನುಷ್ಯರಾಗಿದ್ದರು. ಅವ್ರ ಮನೆಯಲ್ಲಿ ಈ ನಮ್ಮ ಲೆಡ್ಬಿಟ್ರಾಗಲಿ ಅವರು ನಾವು ಎಲ್ಲನೂ ಅವ್ರ ಮನೆಯಲ್ಲಿ ನಾಯಿ ಬೆಕ್ಕು ಪ್ರಾಣಿಗಳಾಗಿ ವಾಸವಾಗಿದ್ವಿ. ಅದು ಒಂದು ಕಾಡಾಗಿತ್ತು. ಯಾವಾಗಲೂ ಇನ್ನೊಂದು ಗುಂಪಿನವ್ರು ಬಂದು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾರಲ್ವ, ಆ ರೀತಿ ಅವರನ್ನು ನಮ್ಮ ಮನೆ ಯಜಮಾನನ್ನು ಕೊಲ್ಲೋದಿಕ್ಕೆ ಬಂದರು. ಆಗ ಅಲ್ಲಿ ಅವ್ರ ಮನೆಯಲ್ಲಿ ಕಾವಲು ಕಾಯ್ತಾರೆ, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು. ಇವೆಲ್ಲ ಏನು ಮಾಡಿದ್ವು ಅಂತಂದರೆ ಇವ್ರ ಮೇಲೆ ಯಜಮಾನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ತಾವು ಜಿಗಿದು ಆ ಭರ್ಜರಿ ಏಟಕ್ಕೆ ತಾವು ಆಹುತಿ ಕೊಟ್ಟು ಯಜಮಾನನ್ನ ಉಳಿಸಿದ್ರು. ನೋಡಿ, ಸ್ವಾಮಿ ನಿಷ್ಠೆ ಅಂತಕ್ಕಂಥದ್ದು ಪ್ರಾಣಿಗಳಲ್ಲಿ ಎಲ್ಲಿಂದ ಬಂತು? ಚಂದ್ರಗ್ರಹದಲ್ಲೇ ಇವರು ಸಂಬಂಧ. ಯಾರು? ಬ್ಲಾವರ್ಸ್ಕಿ ಆಗಲಿ, ಆಲ್ಕಾಟ್ರಾಗಲಿ, ಲೆಡ್ಬಿಟ್ರಾಗಲಿ, ಇವರೆಲ್ಲ ನಮ್ಮ ಸಂಸ್ಥೆಯ ನಾಯಕರಲ್ವಾ. ಇವತ್ತು ಸ್ಥಾಪನಾ ದಿನಾಚರಣೆ ಮಾಡ್ತಾ ಇದ್ದೀವಲ್ಲ, ಈ ಸ್ಥಾಪನಾ ದಿನಾಚರಣೆ ಸ್ಥಾಪಕರ ಜೊತೆಯಲ್ಲಿ ಎಷ್ಟು ಜನ ಪ್ರೆಸಿಡೆಂಟ್ರಾಗಿದ್ದಾರೆ ನೋಡ್ರಿ, ಫೋಟೋಗಳಿದೆ. ಅವರು ಆ ಮಟ್ಟಕ್ಕೆ ಬರಬೇಕಾದ್ರೆ ಸುಮ್ಮನೆ ಬರೋಕ್ಕಾಗಲ್ಲ. ಈ ಸಂಸ್ಥೆಯನ್ನು ಸ್ಥಾಪಕರಾಗಿರ್ತ ಮಹಾತ್ಮರ ಜೊತೆಯಲ್ಲಿ ಕೆಲಸ ಮಾಡಿರಬೇಕು, ಅವರಿಗೆ ಅರ್ಪಣೆ ಮಾಡ್ಕೊಂಡಿರಬೇಕು. ನೋಡಿ, ಆಲ್ಕಾಟ್ರಾದ್ಮೇಲೆ ಬೆಸೆಂಟ್ರಾದ್ಮೇಲೆ ಅರುಣ್ ಡೇಲ್ರಾದ್ಮೇಲೆ ಜಿನ್ರಾಜ್ ದಾಸರಾದ್ಮೇಲೆ ಶ್ರೀರಾಮರಾದ್ಮೇಲೆ ಜಾನ್ ಕೋಟ್ಸ್ ಆದಮೇಲೆ ರಾಧಾ ಬರ್ನಿಯರ್, ಈಗ ಟಿಮ್ ಬಾಯ್ಡ್. ಇಷ್ಟು ಜನ ನಮ್ಮ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಅಧ್ಯಕ್ಷರಾಗೋದು ಸುಮ್ಮನೆ ಆಗ್ತಾರೆ? ಎಲ್ಲರೂ ಹಾಕೋಕ್ಕಾಗತ್ತಾ? ಹಿಂದಿನ ಜನ್ಮದ ಯಾರ್ದು ಇದು ಸಂಸ್ಥೆ? ನಮ್ಮದಲ್ಲ. ಯಾರ್ದಿದು? ಮಹಾತ್ಮರದ್ದು. ಯಾಕೆ ಸ್ಥಾಪನೆ ಮಾಡಿದ್ರು? ಈ ಸಂಸ್ಥೆನ ಯಾಕೆ ಸ್ಥಾಪನೆ ಮಾಡಿದ್ರು? ಮೊದಲೇ ಹೇಳಿದ್ದೀನಿ, ಮನುಷ್ಯನ ಅಜ್ಞಾನದಲ್ಲಿ ಕೆಳಗೆ ಬಿದ್ದಿದ್ದಾನೆ, ಇವನು ಮೇಲೆತ್ತಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ. ಇಲ್ಲಿ ಬಂದವರು ಅವರು ಜ್ಞಾನಿಗಳಾಗಬೇಕು. ಇಲ್ಲಿಗೆ ಬಂದವರು, ಈ ಸಂಸ್ಥೆಗೆ ಬಂದವರು ಭಾಷಣ ಕೇಳ್ಕೊಂಡು ಹೋಗೋದಲ್ಲ. ಇಲ್ಲಿ ಬಂದವರು ಏನು ತಮ್ಮ ಜೀವಿತ ಯಾವ ರೀತಿ ಇದೆಯೋ ಅದರಿಂದ ಪರಿವರ್ತನೆ ಆಗಿ ಸುಜ್ಞಾನಿಗಳಾಗಿ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗೋರಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಥಿಯಾಸಫಿಕಲ್ ಸೊಸೈಟಿಯನ್ನು ಮಹಾತ್ಮರು ಸ್ಥಾಪನೆಗೆ ಪ್ರೇರಣೆ ಕೊಟ್ಟು ತಮ್ಮ ಶಿಷ್ಯರ ಮುಖಾಂತರ 150 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು. ನೋಡಿ, ಹೀಗೆ ಇವ್ರ ಸಂಬಂಧ ಎಲ್ಲಿ ಚಂದ್ರಗ್ರಹದಲ್ಲೇ ಇವ್ರಿಗೆ ಲಿಂಕು. ನಂತರ ಅಟ್ಲಾಂಟಿಕ್ ಖಂಡ ಅಂತ ಹೇಳಿದ್ನಲ್ಲ, ಆಗ ಚಂದ್ರಗ್ರಹದಲ್ಲಿದ್ದ ಮಾನವರು ಬೆಳೆದ್ರು. ಈ ಭೂಗ್ರಹಕ್ಕೆ ಬರೋ ಅಷ್ಟೊತ್ತಿಗೆ, ಒಂದು ಗ್ರಹದಿಂದ ಬರೋ ಅಷ್ಟೊತ್ತಿಗೆ ಅವರು ಏನಾಗಿರ್ತಾರೋ ಅದು ಮುಂದೆ ಇನ್ನೂ ಉತ್ತಮ ಮಾನವರಾದರು, ಮಾನವಾತೀತರಾಗ್ಬಿಟ್ರು. ಯಾರು? ಆ ಮನುಷ್ಯರು, ಮೌರ್ಯ. ಆಗ ಹೆಸರು ಬೇರೆ ಇರುತ್ತೆ, ಈಗ ನಮ್ಗೆ ಗೊತ್ತಿರೋ ಮೌರ್ಯರು. ಅವರು ಅಲ್ಲಿ ಮನುಷ್ಯರಾಗಿದ್ದವರು ಈ ಭೂಗ್ರಹದಕ್ಕೆ ಬಂದಾಗ ಅವರೇನಾದರೂ ಮಹರ್ಷಿಗಳಾಗೋದ್ರು. ಅಂದರೆ ದೀಕ್ಷೆಗಳು ಪಡ್ಕೊಂಡು ಈಗ 5ನೇ ಮಹಾವಂಶದಲ್ಲಿ ಅವರು ಚೌಹಾನ್ರ ಪದಿಯಲ್ಲಿ ಮೌರ್ಯರಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೇವಾಸಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಮೌರ್ಯರಾಗಿಲ್ಲ. ನಾನು ಹೇಳ್ತಿರೋದು ಅಟ್ಲಾಂಟಿಕ್ ಖಂಡ. ಈಗಿರೋದು 5ನೇ ಮಹಾವಂಶ. ನಾನು ಹೇಳ್ತಿರೋದು ಹಿಂದಿನ ಮಹಾವಂಶಕ್ಕೆ ಹೋಗ್ತಾ ಇದ್ದೀನಿ. 4ನೇ ಮಹಾವಂಶದಲ್ಲಿ ಅವರು ಒಂದು ರಾಜನಾಗಿದ್ದರು. ಯಾರು? ಮೌರ್ಯರು. ನಾವು ಮೌರ್ಯರಂತ ಈಗಿನ ಮಹರ್ಷಿಗಳು ಏನು ಹೇಳ್ತೀವೋ ಅವರು 4ನೇ ಮಹಾವಂಶದಲ್ಲಿ ಏನಾಗಿದ್ದರು? ರಾಜರಾಗಿದ್ದರು. ಒಂದು ಸಂಸ್ಥೆಯನ್ನು ಆಡಳಿತ ನಡೆಸ್ತಾ ಇದ್ದರು. ಅಲ್ಲಿ ಅವರ ಪಕ್ಕದಲ್ಲಿ ಟ್ರೈಬಲ್ಸ್ ಇರ್ತಾರೆ, ಇನ್ನೊಂದು ರಾಜ್ಯ ಇರುತ್ತೆ. ಅವ್ರು ಯಾವಾಗಲೂ ಹೊಂಚಾಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಿ ರಾಜ್ಯವನ್ನು ಕಬಳಿಸ್ಬೇಕಂತ ಇದ್ದೇ ಇರುತ್ತಲ್ಲ. ಈಗ ನಮಗೆ ಪಾಕಿಸ್ತಾನದವ್ರು ನಮ್ಮ ಮೇಲೆ ಕಣ್ಣು ಹಾಕಲ್ವಾ? ಒಂದು ದೇಶದ ಮೇಲೆ ಇನ್ನೊಬ್ಬರು ಚೈನಾದವ್ರು ನಮ್ಮನ್ನು ಕಬಳಿಸ್ಬೇಕಂತ ನೋಡಲ್ವ? ಹಾಗೆ ಆಗಲೂ ಇತ್ತು. ಆಗೇನು ಮಾಡಿದ್ರು, ಅವರನ್ನು ಅಲ್ಲಿ ಕಾವಲು ಕಾಯೋದಕ್ಕೆ ಗಡಿಪಾರು ಅಂತ ನಮ್ಮ ಹೇಳ್ತೀವಲ್ಲ, ಸೆಕ್ಯೂರಿಟಿ ಬಾರ್ಡರ್ಸ್ ಅಂತ ಹೇಳ್ತೀವಲ್ಲ. ನಮ್ಮ ಹಿಮಾಲಯದಲ್ಲಿ ಪಾಕಿಸ್ತಾನದವ್ರು ನಮ್ಮ ದೇಶದ ಒಳಗೆ ಬರಬಾರ್ದು ಅಂತ ಹಿಮಾಲಯ ತಪ್ಪಲಿನಲ್ಲಿ ಕಾವಲುಗಾರರು ಇಲ್ವಾ? ಯಾರವರು? ಹೇಗೆ ಗಡಿ ಬಾರ್ಡರ್ ಸೆಕ್ಯೂರಿಟಿ ಬಾರ್ಡ್ ಅಂತ ಹೇಳ್ತೀವಲ್ಲ, ಹಾಗೆ ಈ ಆಲ್ಕಾಟ್ರನ್ನ ನಾವೀಗೇನು ಹೇಳ್ತೀವೋ, ಈಗ ಪ್ರಾಣಿ ಎದ್ದವರು ಈ ಭೂಗ್ರಹಕ್ಕೆ ಬಂದ ತಕ್ಷಣ ಮನುಷ್ಯರಾಗೋಗ್ಬಿಟ್ರು. ಈಗ ಅವರು ಸಿಪಾಯಿ ಆಗಿದ್ದಾರೆ. ಏನು?
ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ತುಂಬ ದಕ್ಷತೆಯಿಂದ ಯಾರೂ ಈ ರಾಜ್ಯಕ್ಕೆ ಒಳಗೆ ಬರದ ಹಾಗೆ ರಕ್ಷಣೆ ಮಾಡ್ತಾ ಇರ್ತಾರೆ. ಅವರ ಒಂದು ಸಾಮರ್ಥ್ಯವನ್ನು ಕಂಡು ಏನು ಮಾಡ್ತಾರೆ, ಮೌರ್ಯ ರಾಜ್ಯ ಆಗಿರೋನು, ಯಾರಪ್ಪ ಅವನು ಎಷ್ಟು ಚೆನ್ನಾಗಿ ಅವ್ರು ಯಾರೋ ಅಟ್ಯಾಕ್ ಮಾಡಿದ್ರಂತೆ, ನಮ್ಮ ದೇಶವನ್ನು ಒಳಗೆ ಬರದಾಗೆ ರಕ್ಷಣೆ ಮಾಡಿದ್ರು, ಅವನ್ನ ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಅವರು ಅರಮನೆಯಲ್ಲಿ ಅವ್ರಿಗೆ ಒಬ್ಬನೇ ಮಗ, ಯಾರಿಗೆ ಈ ಅಟ್ಲಾಂಟಿಕ್ ಖಂಡದ ಮಹಾರಾಜನಲ್ಲಿ ಅದು ಚಿನ್ನದ ಬಾಗಿಲು ಅಂತ ಏನು ಹೇಳ್ತಿರಲಿ, ಒಂದು ಮಹಾರಾಜ ಅರಮನೆಗೆ ತುಂಬ ಸುವರ್ಣಯುಗ ಅಂತ ಹೇಳ್ತಾರೆ ಅದು. ಆಗ ಅವ್ರಿಗೊಬ್ಬನೇ ಮಗ, ಅದು ತುಂಬ ದಿನಗಳಾದಮೇಲೆ ಹುಟ್ಟಿರ್ತಾನೆ, ಚಿಕ್ಕ ಹುಡುಗ ಅಷ್ಟೇ, ಇನ್ನೂ ದೊಡ್ಡ ಯುವಕನಲ್ಲ. ಈತನಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಈ ರಾಜನಿಗೆ ವಯಸ್ಸಾಗಿದೆ, ಒಬ್ಬ ಮಗ ಹುಟ್ಟಿದ್ದಾನೆ, ಅವನು ಇನ್ನೂ ಚಿಕ್ಕವನು. ಪಕ್ಕದವ್ರು ಏನು ಯೋಚನೆ ಮಾಡ್ತಾರೆ, ರಾಜ ವಯಸ್ಸಾಗಿದೆ, ಹುಡುಗ ಇನ್ನು ಚಿಕ್ಕವನು, ಅವನ ಮೇಲೆ ಅಟ್ಯಾಕ್ ಮಾಡಿ ನಾವು ರಾಜ್ಯವನ್ನು ಕಿತ್ಕೊಳ್ಳೋಣ ಅಂತ ಹಾಕ್ತಾ ಇರ್ತಾರೆ. ಅದು ರಾಜನಿಗೆ ಗೊತ್ತಾಯಿತು. ಗೊತ್ತಾದಮೇಲೆ ನೋಡು, ಅವನು ಬೇರೆಯವರು ಒಳಗೆ ಬರ್ದಂಗೆ ರಕ್ಷಣೆ ಮಾಡಿದ್ದಾನೆ, ನನ್ನ ಮಗನನ್ನು ರಕ್ಷಿಸೋಕ್ಕೆ ಅವನ್ನೇ ಇಟ್ಕೊಳ್ಳೋಣ ಅಂತ ಅವನು ಕರ್ಕೊಂಬಂದು ಅಲ್ಲಿ ಅರಮನೆಯಲ್ಲಿ ಅಂಗರಕ್ಷಕನಾಗಿ ಇಟ್ಕೊಳ್ತಾರೆ. ಈ ಹುಡುಗ ಸಣ್ಣ, ನಾನು ಒಬ್ಬನೇ ಹೋಗ್ತೀನಿ, ನೀನು ಬರಬೇಡ ಅನ್ನೋದು, ಉದ್ಯಾನವನದಲ್ಲಿ ಓಡಾಡೋದು, ಈ ವಿಚಾರ ಸುದ್ದಿ ಕೊಟ್ಟಿದ್ದಾರೆ. ಪಕ್ಕದ ರಾಜ್ಯದವರು ಕಣ್ಣು ಹಾಕಿದ್ದಾರೆ, ಇವನಿಗೆ ಹತ್ಯೆ ಮಾಡಲಿಕ್ಕೆ, ರಾಜ್ಯವನ್ನು ಕಿತ್ಕೊಳ್ಳೋದಕ್ಕೆ ಅಂತ ಹೇಳಿರ್ತಾರೆ. ಅವ್ರು ಏನು ಮಾಡ್ತಾರೆ, ನೀನು ಅವನು ಯಾವುದೇ ಕಾರಣಕ್ಕೂ ಅವನು ಹೊರಗೆ ಹೋಗೋಕ್ಕೆ ಜೊತೆಯಲ್ಲೇ ಇರಬೇಕು, ಅವ್ನು ರಕ್ಷಿಸಬೇಕು ಅಂತ. ಆದರೆ ಅವನು ಮಗು ಕೇಳಲ್ಲ, ನೀನು ಹೋಗಿ, ನಾನು ಬರಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂತಾನೆ. ಆದರೂ ಕೂಡ ಅವನು ಮುಂದೆ ಕಳಿಸೋದು, ಉದ್ಯಾನವನದಲ್ಲಿದ್ದರೆ ಒಂದು ಮರದಡಿ ಬಚ್ಚಿಟ್ಕೊಳ್ಳೋದು, ಅವನ ಮೇಲೆ ಕಣ್ಣಿಡೋದು ಮಾಡ್ತಾರೆ. ಇದೇ ಒಂದು ಸಮಯದಲ್ಲಿ ಪಕ್ಕದ ರಾಜ್ಯದವರು ಬಂದು ಅವನ ಮೇಲೆ ಗುಡಚಾರರು ಇರ್ತಾರಲ್ವ, ಅವ್ರು ಬಂದು ಅಟ್ಯಾಕ್ ಮಾಡ್ತಾರೆ. ಎಲ್ಲ ಭರ್ಜರಿ ತೆಗೆದುಕೊಂಡು ಅವ್ನು ಸಾಯಿಸೋಕೆ ಹೋದಾಗ ಇವನು ಅಲ್ಲಿಂದ ಓಡಿ ಬಂದು ಮಗುನ ತಬ್ಕೊಂಡ್ಬಿಟ್ಟು ಮಗುನ ರಕ್ಷಿಸ್ತಾರೆ. ಆಂತಕವಾಗಿ ಗಾಯಗಳಾಗತ್ತೆ. ಆಗ ಇವನು ಕೂಕ್ಕೊಳ್ಳೋಷ್ಟೇ ಎಲ್ಲ ರಾಜಭಟ್ರೆಲ್ಲ ಬರ್ತಾರೆ, ತಗೊಂಡೋಗಿ ರಾಜನ ಮುಂದೆ ಇಡ್ತಾರೆ. ಮಗು ರಕ್ಷಣೆ ಆಗಿದೆ, ಆದರೆ ಅಂಗರಕ್ಷಕನಿಗೆ ಪೂರ್ತಿ ರಕ್ತ ಸೋರಿ ಪ್ರಾಣಾಂತಕವಾಗಿ ಗಾಯಗಳಾಗಿದೆ, ಇನ್ನು ಸಾಯೋ ಸ್ಥಿತಿಯಲ್ಲಿದ್ದಾನೆ. ಅಪ್ಪ, ನೀನು ನಮ್ಮ ವಂಶವನ್ನು ಉದ್ಧಾರ ಮಾಡಿದ್ಯಾ, ರಾಜ್ಯದ ಒಂದು ಘನತೆಯನ್ನು ಉಳಿಸಿದ್ಯಾ, ನೀನು ಏನಾದರೂ ವರ ಕೇಳು, ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವನಿಗೆ ನಡೆಯೋಕ್ಕೂ ಆಗ್ತಾಯಿರಲ್ಲ, ಗಾಯಗಳಾಗ್ಬಿಟ್ಟಿರುತ್ತೆ. ತೆಳ್ಕೊಂಡೋಗಿ ದೇಹದಿಂದ ರಕ್ತ ಸುರಿತಿರುತ್ತೆ. ಆ ರಕ್ತವನ್ನು ತೆಗೆದುಕೊಂಡು ಮಹಾರಾಜರ ಕಾಲಿಗೆ ಇಟ್ಟು ಈ ಮಗುಗೂ ಮಲಗಿಸಿರ್ತಾರೆ. ಅವನಿಗೂ ತಿಲ್ಕ ಇಟ್ಟು, ಜನ್ಮ ಜನ್ಮಕ್ಕೂ ನಿಮ್ಮ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಕೊಡಿ. ನೀನೇನು ಕೇಳಿ, ನೀನೇನು ಒಂದು ರಾಜ್ಯ, ಒಂದು ಗ್ರಾಮ ಬೇಕಾ, ಏನಾದರೂ ಆಗಲಿ ನೀನು ಕೊಡ್ತೀನಿ ಅಂತಂದರೆ ಅದು ಏನೂ ಕೇಳಲಿಲ್ಲ. ಏನು ಕೇಳಿದ್ದು, ನಿಮ್ಮ ಜನ್ಮ ಜನ್ಮಕ್ಕೂ ನಿಮ್ಮ ಜೊತೆಯಲ್ಲಿ, ನಿಮ್ಮ ಮಗ ನಿಮ್ಮ ಜೊತೆಯಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ನಂಗೆ ಕೊಟ್ಟರೆ ನಾನು ಧನ್ಯ ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ಆಯಿತು. ಇವನು ಸತ್ತೋಗ್ತಾನೆ. ನಂತರ ಇದು ಅಟ್ಲಾಂಟಿಕ್ ಖಂಡ ಆಗೋಯ್ತಿದ್ದು. ಈಗ ನೆಕ್ಸ್ಟ್ ಮಹಾವಂಶ ಯಾವುದು, 5ನೇ ಮಹಾವಂಶ. ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಆ ರಾಜಭಟ್ಟ ಯಾರು, ಅಲ್ಲಿ ಸತ್ತೋದವನು ಯಾರು ಅಂದರೆ ಈಗಿನ ಆಲ್ಕಾಟ್. ನಮ್ಮ ಹೇಳಿದ್ವಲ್ಲ, ಈ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿದವರು ಆಲ್ಕಾಟ್ರ್ ಅಂತ ಹೇಳಿದ್ನಲ್ಲ, ಅವರು ಆ ರಾಜನ ಮನೆಯಲ್ಲಿ ಏನಾಗಿದ್ದರು, ಸೇವಕರಾಗಿದ್ದರು. ಮಗ ಯಾರು ಗೊತ್ತಾ, ಬ್ಲಾವರ್ಸ್ಕಿ. ನೋಡಿ, ಅಲ್ಲಿ ಅವರು ಒಬ್ಬರು ಮಗನಾಗಿ, ಬ್ಲಾವರ್ಸ್ಕಿ ಮಗನಾಗಿ, ಆಲ್ಕಾಟ್ರು ಸೇವಕನಾಗಿ ಜನ್ಮವನ್ನು ತೆಗೆದುಕೊಂಡ್ರು. ನಂತರ ಏನಾಯಿತು, ನನ್ನ ಟೈಮ್ ಆಯಿತು. ಅದಾದಮೇಲೆ ಇವರು, ನಾನು ಹೇಳ್ತೀನಿ, ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಅಶೋಕನಾಗಿ ಜನ್ಮ ತಗೊಳ್ತಾರೆ. ಅಶೋಕ ಚಕ್ರವರ್ತಿ ಹೇಳ್ತೀವಲ್ಲ, ಅಶೋಕನಾಗಿ ಜನ್ಮ ತಗೊಳ್ಳಿ. ಯಾರೋ ಆಲ್ಕಾಟ್ರು. ನಿಮ್ಗೆ ಸೀರಿಯಲ್ಲು ಬರ್ತಿತ್ತು ಟಿ ವಿನಲ್ಲಿ. ಅಶೋಕ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಹಾಗೆ ಅವನು ಯಾರಂದರೆ ಆಲ್ಕಾಟ್ರು. ಆಗ ಈ ಬೌದ್ಧಿಸಮ್ ಶುರುವಾಗ್ಬಿಟ್ಟಿರುತ್ತೆ. ಅವರು ಬೌದ್ಧ ಧರ್ಮ ಪ್ರಚಾರದಲ್ಲಿರುತ್ತೆ. ಈ ಅಶೋಕ ಅಂತಕ್ಕಂಥ ಧರ್ಮ ನಡೆಯತಕ್ಕಂಥವನು ಬೌದ್ಧ ಮತವನ್ನು ಸ್ವೀಕಾರ ಮಾಡಿ, ಅವನು ಕಳಿಂಗ ಯುದ್ಧ ನಡೀತಾ ಕಥೆಯೆಲ್ಲ ಬೇಡ್ರಿ, ಅವನಿಗೆ ತುಂಬ ಮನಸ್ಸು ಬೇಜಾರಾಗಿಬಿಟ್ಟು ನಾನು ಇನ್ಮೇಲೆ ಯುದ್ಧ ಮಾಡಲ್ಲ ಅಂತಂದ್ಬಿಟ್ಟು ಬೌದ್ಧ ಮತವನ್ನು ಸ್ವೀಕಾರ ಮಾಡಿ ಶಾಂತಿ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾನೆ. ಅವನಿಗೆ ವಯಸ್ಸಾಯಿತು, ಪ್ರಾಣ ಹೋಗೋ ಸಮಯಕ್ಕೆ ಬಂದಾಗ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ, ನನಗೇನೋ ಕಳ್ಕೊಳ್ತಾ ಇದ್ದೀನಿ ಏನೋ ಅಂದಾಗ, ಆಗ
ಮಹಾತ್ಮ ಮೌರ್ಯರು ಮತ್ತು ಕುತುಮಿಗಳು ದರ್ಶನ ಕೊಡ್ತಾರೆ. ನೀನೇನು ಬೇಜಾರು ಮಾಡ್ಕೋಬೇಡ, ನೋಡು ನೀನು ಮುಂದೆ ಏನಾಗ್ತೀಯ ಅಂತ ಒಂದು ಚಿತ್ರ ತೋರಿಸ್ತಾರೆ. ಅಂದರೆ ಮುಂದೆ ಒಂದು ಥಿಯಾಸಫಿಕಲ್ ಸೊಸೈಟಿ ಅಂತ ಸ್ಥಾಪನೆ ಆಗುತ್ತೆ. ಅಲ್ಲಿ ನಾನು ಮೌರ್ಯರಾಗಿ, ಆದರೆ ಮುಂದೆ ನಾನು ಇದಾಗ್ತೀನಿ, ಮತ್ತು ನಾನು ಮನುಗಳಾಗ್ತೀನಿ. ಮನು ಅಂತಂದರೆ 7ನೇ ದೀಕ್ಷೆಗೆ ಹೋಗ್ತೀನಿ, ನೀನು ನನ್ನ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡ್ತೀಯ ಅಂತ ಒಂದು ಚಿತ್ರ ತೋರಿಸ್ತಾರೆ. ನೀನು ಈಗ ಸದ್ಯದಲ್ಲೇ ಹುಡ್ತೀಯ, ನಾವು ಭೇಟಿ ಮಾಡೋಣ ಅಂತ ದರ್ಶನ ಕೊಟ್ಟ ತಕ್ಷಣ ಅಶೋಕನಾಗಿ ಹುಟ್ಟಿದವನಿಗೆ ಏನೋ ಸಮಾಧಾನ ಆಗುತ್ತೆ. ಸದ್ಯ ಗುರುಗಳು ನನ್ನ ಬೆನ್ನ ಹಿಂದಲ್ಲಿ ಇದ್ದಾರೆ, ನನ್ನ ಮಾತು ಉಳಿಸ್ತಾ ಇದ್ದಾರೆ ಅಂತ ಅವನಿಗೆ ಹಿಂದಿನ ಚಿತ್ರ ಅಲ್ಲಿ ಏನು ಬರುತ್ತೆ, ಪ್ರಶಾಂತವಾಗಿ ಪ್ರಾಣನ ಬಿಟ್ಟುಬಿಡ್ತಾನೆ. ಇದು ಅಶೋಕ ಚಕ್ರವರ್ತಿ ಆಗಿದ್ದು. ಆಮೇಲೆ ಇವರು ಹುಡುಕಿದ್ರಲ್ಲ, ಮೌರ್ಯರಾಗಿದ್ದಾರೆ ಇವರು, ಅಂದರೆ ಋಷಿಗಳ ರಾಜ ಇದ್ದವನು ಮೌರ್ಯರಾಗಿದ್ದರು. ಅವರು ಸನತ್ ಕುಮಾರ್ ಸಭೆಯಲ್ಲಿ ಈ ಥರ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಒಂದು ಸಂಘ ಕಟ್ಟಬೇಕು ಅಂದಾಗ ಒಪ್ಪಿಗೆ ತಗೊಂಡಿದ್ದಾರೆ. ಇವರು ಮಾತು ಕೊಟ್ಟಿದ್ರಲ್ಲ, ಆಗ ಹುಡುಕಿದಾಗ ಯಾರು ಸಿಕ್ಕಿದ್ರು? ಅಶೋಕ ಅಥವಾ ಆಲ್ಕಾಟ್ರ್ ಅನ್ನೋರು ಅವ್ರ ಕಣ್ಮುಂದೆ ಬಂದರು. ಅವ್ರು ಇನ್ನೂ ಜನ್ಮ ತಗೊಂಡಿರಲ್ಲ, ಇನ್ನೂ ಸ್ವರ್ಗಲೋಕದಲ್ಲೇ ಇರ್ತಾರೆ. ಆಮೇಲೆ ಬ್ಲಾವರ್ಸ್ಕಿ ಅವರು ಕೂಡ ಅವ್ರ ಕಣ್ಣಿಗೆ ಬೀಳ್ತಾರೆ. ಈ ಬ್ಲಾವರ್ಸ್ಕಿ ಅವರು ಕೂಡ ಹಿಂದೆ ಅಟೆಂಪ್ಟ್ ಮಾಡಿದ್ದಾರೆ. ಅಕ್ಬರ್ ಆಸ್ಥಾನದಲ್ಲಿ ಅಬುಲ್ ಫಜಲ್ ಅಂತ ಅವರು ಒಬ್ಬ ಮಂತ್ರಿಯಾಗಿ ಪಂಡಿತನಾಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಈ ಒಂದು ಥಾಟು ಚಿಕ್ಕಂದಿಂದ ಈಗ ಬಂದಿರೋದಲ್ಲ, ಇದು ಥಿಯಾಸಫಿಕಲ್ ಸೊಸೈಟಿ ಹಿಂದಿನ ಸಿದ್ಧತೆಯ ಮೇಲೆ 1875ರಲ್ಲಿ ಪ್ರಾರಂಭವಾಗಿದ್ದಷ್ಟೇ. ಆ ಬ್ಲಾವರ್ಸ್ಕಿ ಅವ್ರದ್ದು ತುಂಬ ಜ್ಞಾನಿ. ಯಾಕೆ ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಅಕ್ಬರ್ ಆಸ್ಥಾನದಲ್ಲಿ ಆಗ ಅವರು ಅಬುಲ್ ಫಜಲ್ ಒಬ್ಬ ಯುವಕನಾಗಿ, ಮುಸ್ಲಿಂ ಯುವಕನಾಗಿ ಜನ್ಮ ತಗೊಂಡು ಪ್ರಯತ್ನ ಮಾಡ್ತಾರೆ. ಅಕ್ಬರ್ನಿಗೆ ಎಲ್ಲ ಮತಧರ್ಮಗಳ ಮೇಲೆ ಒಳ್ಳೆಯ ಅಭಿಮಾನ ಇರುತ್ತೆ. ಆಯಿತು ನೀನು ನಡೆಸು ಅಂತ ಹೇಳಿ ಎಲ್ಲನೂ ಮಾಡ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಮೌಲ್ಯಗಳು ಇವನ ಮಾತು ಕೇಳಿಕೊಂಡು ನಮ್ಮನ್ನು ಕಡೆಗಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಸಂಚು ಹಾಕಿ ಅವರನ್ನು ಸಾಯಿಸಿಬಿಡ್ತಾರೆ. ಅಟೆಂಪ್ಟ್ ಮಾಡಿರ್ತಾರೆ. ಅಲ್ಲೆಲ್ಲ ನೀವು ಡೆಲ್ಲಿ ಈ ಕಡೆ ಅಕ್ಬರ್ ಆಸ್ಥಾನ ಇದೆಯಲ್ಲ, ಅಲ್ಲಿ ಹೋದರೆ ಅವರೆಲ್ಲ ಯಾವ ರೀತಿ ಜನ ಸೇರ್ತಾಯಿದ್ರು, ಎಲ್ಲ ಮತಗಳು ಚರ್ಚೆ ಆಗ್ತಿರೋದೆಲ್ಲನೂ ಅಲ್ಲಿ ಇತಿಹಾಸದಲ್ಲಿ ನಾವು ಓದ್ಬೋದು. ಅಲ್ಲಿ ಸತ್ ನಂತರ ಇವ್ರ ಕಣ್ಣಿಗೆ ಬಿದ್ರಲ್ಲ, ಬ್ಲಾವರ್ಸ್ಕಿ ಆಸೆ ಇಟ್ಕೊಂಡಿದ್ದಾಳೆ ಅಂತಂದ್ಬಿಟ್ಟು ಆಕೆನ ಮತ್ತೆ ರಷ್ಯಾದಲ್ಲಿ ಹುಟ್ಟು ಅಂತ ಮಾಡಿ ಅವರಿಬ್ಬರನ್ನು ಆಯ್ಕೆ ಮಾಡಿಕೊಂಡು ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಥಿಯಾಸಫಿಕಲ್ ಸೊಸೈಟಿ 1875ರಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಗುರುಗಳ ಪ್ರೇರಣೆಯಿಂದ ಇವರಿಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಇವೆರಡು ಬಹಳ ಮುಖ್ಯವಾದದ್ದು. ಅಂದರೆ ಮುಖ್ಯ ಉದ್ದೇಶ ಏನು? ಮಾನವತೆಯನ್ನು ಉದ್ಧಾರ ಮಾಡೋದು, ಅಜ್ಞಾನದಲ್ಲಿರೋರನ್ನ ಜ್ಞಾನಿಗಳನ್ನು ಮಾಡೋದು, ದುಃಖದಲ್ಲಿರೋರಿಗೆ ಸುಖವನ್ನು ಕೊಡ್ತಕ್ಕಂಥದ್ದು, ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಮಾಡುವ ಕೆಲಸ ಥಿಯಾಸಫಿಕಲ್ ಸೊಸೈಟಿಯ ಕೆಲಸ. ಇದನ್ನೇ ಥಿಯಾಸಫಿ ಅಂತಕ್ಕಂಥದ್ದು. ಇದೇ ಸತ್ಯ ದರ್ಶನ ಕೊಡ್ತಕ್ಕಂಥ. ಈಗ ನಾವು ಯಾಕೆ ತಪ್ಪು ನಡೀತೀವಿ ಅಂದ್ರೆ ನಮ್ಗೆ ಸತ್ಯ ಗೊತ್ತಿಲ್ಲ, ನಾವೇನು ಅಂದ್ಕೊಂಡು ಅದೇ ಸತ್ಯ ಅಂದ್ಕೊಳ್ತಾ ಇದ್ದೀವಲ್ವಾ. ಆ ಜ್ಞಾನವನ್ನು ಅದನ್ನೇ ಕರ್ನಲ್ ಆಲ್ಕಾಟ್ರು 1875 ನವಂಬರ್ 17ರಲ್ಲಿ 17 ಜನ ಮಂದಿಗಳನ್ನ ಸದಸ್ಯರನ್ನ ಸೇರಿಸ್ಕೊಂಡು ನ್ಯೂಯಾರ್ಕ್ನಲ್ಲಿ, ಅಮೇರಿಕಾದಲ್ಲಿರೋ ನ್ಯೂಯಾರ್ಕ್ನಲ್ಲಿ ಒಂದು ಮೋಟೋ ಮೆಮೋರಿಯಲ್ ಹಾಲ್ನಲ್ಲಿ ಉದ್ಘಾಟನೆ ಭಾಷಣ ಮಾಡ್ತಾರೆ. ಆ ಉದ್ಘಾಟನೆ ಭಾಷಣದಲ್ಲಿ ಹೇಳ್ತಾರೆ ಅವರು, ಆ ಉದ್ಘಾಟನೆ ಭಾಷಣದಲ್ಲಿ ಮುಖ್ಯವಾಗಿ ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಅನ್ನುವುದು ಅವ್ರು ಹೇಳಿದ್ದು. ಇದು ಒಂದು ಏನ್ಷಿಯಂಟ್ ವಿಸ್ಡಮ್, ಸನಾತನ ವಿದ್ಯೆ. ಈ ಸನಾತನ ಸತ್ಯವನ್ನು ಥಿಯಾಸಫಿಕಲ್ ಸೊಸೈಟಿಯ ಸಂಸ್ಥೆಯು ಪ್ರಸಾರ ಮಾಡಲಿಕ್ಕಾಗಿ ಈ ಸಂಸ್ಥೆಯು ಪ್ರಪಂಚದ ಪ್ರಮುಖ ಜ್ಞಾನಿಗಳ ಗಮನ ಸೆಳೆಯುವುದಕ್ಕಾಗಿ ಸ್ಥಾಪನೆ ಆಗಿದೆ. ಎಲ್ಲರೂ ಯಾರು ಜ್ಞಾನಿಗಳಿದ್ದಾರೋ ಅವರೆಲ್ಲರನ್ನು ಆಕರ್ಷಿಸಬೇಕು ಮತ್ತು ಸನಾತನ ಧರ್ಮವನ್ನು ಇಡೀ ವಿಶ್ವ ಎಷ್ಟು ರಾಷ್ಟ್ರಗಳಿದೋ ಎಲ್ಲ ಕಡೆಯೂ ಹಬ್ಬುವಂಥ ಗಮನ ಸೆಳೆಯುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಪ್ರಪಂಚದಲ್ಲಿರ್ತಕ್ಕಂಥ
ಈ ರೀತಿ ಕ್ರಿಶ್ಚಿಯನ್ಸು, ಬುದ್ಧಿಸಮ್ಮು ಮತ್ತು ಜೈನರು, ಅರಬ್ ಕಂಟ್ರೀಸ್ ಎಲ್ಲರೂ ಕೂಡ ಕಿತ್ತಾಡ್ತಾ ಇದ್ದಾರೆ. ಇಸ್ಲಾಂ ಧರ್ಮದಲ್ಲೂ ಕೂಡ ಮತೀಯ ಗಲಭೆಗಳು, ಅಶಾಂತಿ ನೆಲೆಸಿದೆ. ಇವುಗಳನ್ನೆಲ್ಲನೂ ತಡೆಗಟ್ಟಬೇಕಾದ್ರೆ, ಎಲ್ಲರನ್ನೂ ಏಕತೆಯನ್ನು ಮಾಡಿಸ್ಬೇಕಾದ್ರೆ ಪ್ರಮುಖವಾದ ಫಂಡಮೆಂಟಲ್ ಟ್ರೂತ್ಸ್ ಅಂತ ಹೇಳ್ತಾರೆ, ತತ್ವಗಳನ್ನು ನಾವು ಜಗತ್ತಿಗೆ ಕೊಡಬೇಕು. ಇಂಥ ತತ್ವಗಳಿದೆ. ನಾವೆಲ್ಲ ಆಲ್ ಲೈಫ್ ಈಸ್ ಒನ್, ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಂದ ಬಂದಿರೋ ಸತ್ಯವನ್ನು ಎಲ್ಲರಿಗೂ ದರ್ಶಿಸಬೇಕು. ಅದಕ್ಕಾಗಿ ನಾವು ಈ ದಿನ ಘೋಷಣೆ ಮಾಡ್ತಿದ್ದೀನಿ, ಒಂದಲ್ಲ ಒಂದು ದಿನ ಭವಿಷ್ಯದಲ್ಲಿ ಇಡೀ ಪ್ರಪಂಚದ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕಾಗಿ ಥಿಯಾಸಫಿಕಲ್ ಸ್ಟೋನ್ ವಿಲ್ ಬಿಕಮ್ ದ ಕಾರ್ನರ್ ಸ್ಟೋನ್ ಫಾರ್ ಆಲ್ ದ ರಿಲಿಜಿಯನ್ಸ್ ಅಂತ ಘೋಷಣೆ ಮಾಡ್ತಾನೆ. ಈ ಯಾವ ಮತಗಳು ಇರಲ್ಲ. ಇನ್ನು 6ನೇ ಮಹಾಂಶದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಒಂದೇ ಇರುತ್ತೆ, ಮತ ಒಂದೇ ಇರುತ್ತೆ. ಎಲ್ಲರನ್ನೂ ಆ ಸತ್ಯ ದರ್ಶನದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕಾಲ ಭವಿಷ್ಯದಲ್ಲಿ ಬರುತ್ತೆ ಅಂತಂದ್ಬಿಟ್ಟು ಆಗ ಉದ್ಘಾಟನಾ ಭಾಷಣದಲ್ಲಿ ಹೇಳ್ತಾರೆ. ಆದರೂ ಕೂಡ ನಾವು 17 ಜನ ಅಂತ ಕಡಿಮೆ ಸದಸ್ಯರ ಸಂಖ್ಯೆ ಮುಖ್ಯ ಅಲ್ಲ. ಇದಕ್ಕೆ ದುಡ್ಡೇನಿಲ್ಲ, ಎಂಡೋಮೆಂಟ್ ದತ್ತಿದ ಹಣನೂ ಇಲ್ಲ, ಆದಾಯವೂ ಇಲ್ಲ. ಆದರೂ ಕೂಡ ಈಗ ತಾನೇ ಸಂಸ್ಥೆಯನ್ನು ನಾವು ಅವತ್ತು ಇನಾಗ್ರಲ್ ಅಡ್ರೆಸ್ ದಿನ ಹೇಳ್ತಾರೆ, ಈಗ ತಾನೇ ಹುಟ್ಟಿದೆ ಈ ಸಂಸ್ಥೆ. ಇನ್ನೂ ಮಗು ಇನ್ನೂ ನಡೆದಾಡಬೇಕು, ನ್ಯೂ ಬಾರ್ನ್ ಬೇಬಿ, ಅದು ಫೀಬಲ್ ಆಗಿದೆ, ಬಹಳ ಶಕ್ತಿಹೀನವಾಗಿದೆ. ಆದರೂ ಕೂಡ ಈ ಸಂಸ್ಥೆಯ ಹಿಂದೆ ಬಲವಾದ ಮೈಟಿ ಪವರ್ ಇದೆ. ಈ ಸಂಸ್ಥೆಯ ಹಿಂದೆ ಯಾರಿದ್ದಾರೆ? ಮಹಾತ್ಮರ ಮಹಾನ್ ಶಕ್ತಿ ಇದೆ. ಅವರು ಯಾರನ್ನು ನಮ್ಮನ್ನು ಬಾಡಿ ಗಾರ್ಡ್ಸ್ ನೋಡಿ ಅವ್ರು ಹೇಳ್ತಾರೆ, ವಿ ಆರ್ ದ ಗಾರ್ಡ್ಸ್, ನಾವು ರಕ್ಷಕರು. ಅದು ಮುಂದೆ ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತೆ, ಇಡೀ ಜಗತ್ತಿಗೆ ವಿಖ್ಯಾತವಾಗುತ್ತೆ. ನಾವು ಅದನ್ನು ಕಾಯಬೇಕಷ್ಟೇ, ರಕ್ಷಿಸಬೇಕು ಅಂತ ಭಾಷಣ ಮಾಡ್ತಾರೆ. ಹೊರಗಡೆ ಜಗತ್ತು ನಮ್ಮ ಸುತ್ತಮುತ್ತಲು ಏನಾಗ್ತಿದೆ? ಕಿತ್ತಾಡ್ತಾ ಇದ್ದಾರೆ. ಮೌಢ್ಯತೆಯಿಂದ, ಮೂಢನಂಬಿಕೆಯಿಂದ ನಮ್ಮ ಶ್ರೇಷ್ಠ ಇರುತ್ತೆ ಅಂತ ಕಿತ್ತಾಡಿ ಸಾಯ್ತಾ ಇದ್ದಾರೆ. ನಾವೇ ಧರ್ಮ ಬೋಧಕರು ಅಂತ ಹೇಳ್ಕೊಳ್ತಿದ್ದಾರೆ. ಸ್ವಾರ್ಥಿಗಳು, ಪ್ರಾಮಾಣಿಕತೆ ಇಲ್ಲ. ಇದರಿಂದ ಜನರನ್ನು ಅಧೋಗತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಥಿಯಾಸಫಿಕಲ್ ಸೊಸೈಟಿಯನ್ನು, ಈ ಮಗುವನ್ನು ಇವತ್ತು ಸ್ಥಾಪನೆ ಮಾಡಿದ್ದೀವಿ. ಭವಿಷ್ಯದಲ್ಲಿ ಇವ್ರನ್ನೆಲ್ಲರನ್ನು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಧೀಮಂತ ಶಕ್ತಿಯಾಗಿ ನಾವು ಅಲ್ಲಿವರೆಗೂ ಇದನ್ನು ರಕ್ಷಿಸಬೇಕು ಅಂತ ಆ ಉದ್ಘಾಟನಾ ಭಾಷಣದಲ್ಲಿ ಅವರು ಹೇಳ್ತಾರೆ. ಈಗ ಇದೇನೋ ಸಣ್ಣ ಪ್ರಮಾಣದಲ್ಲಿ 17 ಜನ ತಾನೇ, ಆಗ ಹುಟ್ಟಿದಾಗ ಎಷ್ಟು ಸ್ಥಾಪನೆ? 17 ಜನ. ಆದರೆ ನಾವು ಅಂದ್ಕೊಳ್ತೀವಿ ಜಾಸ್ತಿ ಜನ ಇಲ್ಲಪ್ಪ ಅನ್ನೋದಲ್ಲ ಮುಖ್ಯ, ಕ್ವಾಲಿಟಿ ಮುಖ್ಯ. ಇದರಲ್ಲಿ ಇರ್ತಕ್ಕಂಥವರು, ಪ್ರೇರಣೆ ಕೊಡೋರು ಯಾರು? ನಿಸ್ವಾರ್ಥಿಗಳು, ಇಡೀ ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂಥ ಮಹಾನ್ ಶಕ್ತಿ, ಜೀವನ್ಮುಕ್ತರು ಇದರ ಹಿನ್ನೆಲೆ ಇದ್ದಾರೆ. ನಾವು ಎಂಥ ಸೌಭಾಗ್ಯವರು, ಎಂಥ ಸಂಸ್ಥೆಗೆ ಸೇರಿದ್ದೀವಿ. ನಮ್ಮನ್ನು ಎತ್ತಿ ಉದ್ಧಾರ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಕ್ಕಂಥ ಜೀವನ್ಮುಕ್ತರು ನಮ್ಮ ಹಿನ್ನೆಲೆಯಲ್ಲಿ ಇದ್ದುಕೊಂಡು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಈಗ ಸ್ವಲ್ಪ ವಿಜ್ಞಾನ, ತತ್ವಶಾಸ್ತ್ರ ಇವೆಲ್ಲ ಬೆಳೆದಿದೆ. ಅದನ್ನೆಲ್ಲನೂ ನಾವು ಪ್ರಕೃತಿಯ ಮಡ್ಲಲ್ಲಿ ಬ್ಲಾವರ್ಸ್ಗೆ ಹೇಳ್ತಾರೆ, ಇದು ಪ್ರಕೃತಿ ಮಡ್ಲಲ್ಲಿ ಎಲ್ಲ ಜ್ಞಾನ ಇದೆ, ಸ್ವಲ್ಪ ಕರ್ಟನ್ ಸರಿಸಿ ವಿಜ್ಞಾನ ಸ್ವಲ್ಪ ಹೊರಗಡೆ ಬಂದಿದೆ, ಪೂರ್ತಿ ಬಂದಿಲ್ಲ. ಪೂರ್ತಿ ಸತ್ಯ ಹೇಳೋಕ್ಕೆ ವಿಜ್ಞಾನಕ್ಕಾಗಲಿಲ್ಲ. ನಮ್ಮ ಸೂಕ್ಷ್ಮ ದೇಹಗಳ ಬಗ್ಗೆ ತೋರ್ಸೋಕ್ಕಾಗತ್ತಾ? ಈಗ ಸ್ವಲ್ಪ ವಿಜ್ಞಾನ ಬಂದು ಕಿರ್ಲಿಯನ್ ಫೋಟೋಗ್ರಫಿಯಿಂದ ಪ್ರಾಣಮಯ ಶರೀರ ತೋರಿಸ್ತಾರೆ. ಮನಸ್ಸನ್ನು ತೋರ್ಸೋಕೆ ಎಲ್ಲಿ ಬರಲ್ಲ. ಆದರೆ ದಿವ್ಯ ದೃಷ್ಟಿ ಇರೋರು ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತೋ ಅದನ್ನೆಲ್ಲ ಚಿತ್ರ ಸಮೇತ ಹೇಳ್ತಕ್ಕಂಥ ಶಕ್ತಿ ಅವರಿಗೆ ಬಂದಿದೆ. ಈಗ ABCD ಕಲಿತಾ ಇದ್ದಾರೆ ವಿಜ್ಞಾನ. ಅವ್ರು ಹೇಳ್ತಾರೆ ತತ್ವಜ್ಞಾನವನ್ನು ವಿಜ್ಞಾನಿಗಳು ABCD ಕಲಿತಾ ಇದ್ದಾರೆ. ಮುಂದೆ ಅವರು ಕಂಡಿಡಿದು ಈ ಸತ್ಯವನ್ನು ಜಗತ್ತಿಗೆ ಸಾರ್ತಾರೆ ಅಂತ ಅವರು ಹೇಳ್ತಾರೆ. ಹೀಗೆ ಕರ್ನಲ್ ಆಲ್ಕಾಟ್ರು ಆ ಉದ್ಘಾಟನಾ ಭಾಷಣದಲ್ಲೇ ಭವಿಷ್ಯ ನುಡಿದಿದ್ದಾರೆ. ಥಿಯಾಸಫಿಕಲ್ ಸೊಸೈಟಿ ಜನದ್ರ ಮೇಲೆ ಅವಲಂಬಿಸಿಲ್ಲ, ದುಡ್ಡಿನ ಮೇಲೆ ಅವಲಂಬಿಸಿಲ್ಲ. ನಾವು ಇದನ್ನು ಈಗ ಹುಟ್ಟಿರೋ ಕೂಸನ್ನು ಬೆಳೆಸ್ತೀವಿ ಅಷ್ಟೇ. ಯಾಕೆಂದರೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, 7 ವರ್ಷದವರೆಗೂ ಅದು ಮಗು ಚೆನ್ನಾಗಿ ಬೆಳೆಯೋರು ಕಾಪಾಡಬೇಕು. ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಂತರ ನಮ್ಮ ರಕ್ಷಕರು ಯಾರು? ಜೀವನ್ಮುಕ್ತರು. ಅವ್ರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತಕ್ಕಂಥ ಭರವಸೆ ಕೊಟ್ಟು ಅವರು ಭಾಳ ಚೆನ್ನಾಗಿ ಈ ಸಂಸ್ಥೆಯನ್ನು ಕಾಪಾಡಿ ಥಿಯಾಸಫಿ ವಿಚಾರವನ್ನು ಎಲ್ಲ ನೋಡಿ ಹೇಳ್ತಾರೆ. ಥಿಯಾಸಫಿಕಲ್ ಸೊಸೈಟಿ ಮುಖ್ಯ ಉದ್ದೇಶ ಹೇಳ್ತಾರೆ ಮಹಾತ್ಮರು ಹೇಳಿದು ಏನಂತಂದರೆ, ನಿಜವಾದ ವಿಶ್ವವ್ಯಾಪಕ ಸೋದರತ್ವವನ್ನು ಸ್ಥಾಪಿಸುವುದು, ವಿಶ್ವವ್ಯಾಪಕವಾದ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಅದನ್ನು ಸ್ಥಾಪಿಸುವುದು. ಪೂರ ಪ್ರಪಂಚಕ್ಕೆ ನಮ್ಮ ಸಮಸ್ಯೆಯು ಅರ್ಥವಾಗಬೇಕು.
ಬರೀ ಅಮೇರಿಕ ಒಂದೇ ಅಲ್ಲ, ಪೂರ ಪ್ರಪಂಚಕ್ಕೆ ಈ ಥಿಯಾಸಫಿಕಲ್ ಸೊಸೈಟಿಯ ಅರ್ಥವಾಗೋ ಹಾಗೆ ಪ್ರಚಾರ ಮಾಡಬೇಕು ಹಾಗೂ ಉನ್ನತ ಮನಸ್ಸಿನ ಬುದ್ಧಿಜೀವಿಗಳ ಗಮನ ಸೆಳೆಯಬೇಕು. ನೋಡಿ, ಅದು ಭಾಷಣದಲ್ಲಿ ಅವರು ಹೇಳ್ತಾರೆ, ಎಲ್ಲ ದೇಶದ ಮಾನವರಿಗೂ ಎಲ್ಲ ಸಂದರ್ಭಕ್ಕೂ ಅನ್ವಯಿಸುವ ಸಾರ್ವತ್ರಿಕ ಸರ್ವನ್ವಯ ವಿಶ್ವಯಾಗತಕ್ಕ ಧರ್ಮವೇ ಥಿಯಾಸಫಿ. ಎಲ್ಲರಿಗೂ ಥಿಯಾಸಫಿ ಅಂದ ತಕ್ಷಣ ನೀವು ಮಡಿವಂತಿಕೆ ಅನ್ಕೋಬೇಡಿ, ಸರ್ವರಿಗೂ ಅನ್ವಯಿಸ್ತಕ್ಕಂಥ ಸನಾತನ ಧರ್ಮವನ್ನು ಹೇಳ್ತಕ್ಕಂಥ ಜ್ಞಾನ ನಮಗೆ ಥಿಯಾಸಫಿಕಲ್ ಸೊಸೈಟಿ ಕೊಡ್ತಾ ಇದೆ. ಮಾನವ ಕೋಟಿಯ ಮನೋಭಿಪ್ರಾಯಗಳನ್ನು ಹಸನುಗೊಳಿಸಲು ಸಾಂಪ್ರದಾಯಿಕ ಪದ್ಧತಿಗಳನ್ನು ಟೊಳ್ಳುಗಳನ್ನೆಲ್ಲ ಬೇರ್ಪಡಿಸಿ ಸಾರಭೂತವಾದ ಆತ್ಮಜ್ಞಾನದ ಜ್ಞಾನವನ್ನು ಕೊಡುವುದೇ ಥಿಯಾಸಫಿ. ಆಗ ವೈಜ್ಞಾನಿಕ ಮನೋಭಾವನೆ ಇದ್ದಾಗ ಪ್ರತ್ಯೇಕತಾ ಮನೋಭಾವನೆ, ದ್ವೇಷ, ಅಸೂಯೆ ಇವೆಲ್ಲ ಬಂದ್ಬಿಡ್ತು. ಅದನ್ನು ಕಡೆಗಣಿಸಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಪ್ರಪಂಚದಲ್ಲಿ ಒಂದೇ ಸತ್ಯ, ಯೂನಿವರ್ಸಲ್ ಬ್ರದರ್ಹುಡ್ಡು. ಆಮೇಲೆ ದೇವರ ಒಂದು ಯೋಜನೆ ಏನಿದೆ, ಏನು ನಡೀತಾ ಇದೆ, ಇಡೀ ವಿಶ್ವವನ್ನೇ ಬೆಳೆಸ್ತಾ ಇರ್ತಕ್ಕಂಥ ದೇವರ ಯೋಜನೆ ಸಂಸರಣೆ ನಡೀತಾ ಇದೆ. ಈಗ 5ನೇ ಮಹಾವಂಶದಲ್ಲಿದೆ, ಅದು ಮುಂದುವರಿಬೇಕಾದ್ರೆ 6ನೇ ಮಹಾವಂಶ ಬರಬೇಕು. ಇದಕ್ಕೆಲ್ಲನೂ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಸಮನ್ವಯ ನಿಯಮ ಅಂತ ಹೇಳ್ತೀವಿ, ಕರ್ಮ ನಿಯಮ ಇದೆ. ಆ ಕರ್ಮವನ್ನು ಅನುಭವಿಸೋದಕ್ಕೆ ಪುನರ್ಜನ್ಮ ನಿಯಮ, ಇವುಗಳೆಲ್ಲವೂ ಸೇರಿಕೊಂಡು ಇದು ಜಗತ್ತಿಗೆ ಸಾರಬೇಕು. ಕರ್ಮ ನಿಯಮ ತಿಳ್ಕೊಂಡ್ರೆ ನಾವು ಮಾಡಿದ್ದನ್ನು ಮತ್ತೆ ಹುಟ್ಟಿ ಅನುಭವಿಸ್ತೀವಿ ಅಂತಕ್ಕಂಥದ್ದು, ನಾವು ಬೆಳಿಬೇಕು ಅಂತಕ್ಕಂಥ ಈ ನಿಯಮವನ್ನು ನಾವು ತಿಳ್ಕೊಂಡಾಗ ಎಲ್ಲರ ಜೊತೆಯಲ್ಲಿ ವಿಶ್ವ ಮಾನವನಾಗಿ ವಿಶ್ವ ಸೋದರತ್ವದಿಂದ ನಾವೆಲ್ಲರೂ ಬದುಕಬೇಕು. ಇದು ಥಿಯಾಸಫಿಕಲ್ ಸೊಸೈಟಿ. ಥಿಯಾಸಫಿ ಅನ್ನೋ ಅಮೃತ ಜ್ಞಾನವನ್ನು, ಸನಾತನ ಜ್ಞಾನವನ್ನು ಜಗತ್ತಿಗೆ ಕಾರೋದಕ್ಕಾಗಿ ಥಿಯಾಸಫಿಕಲ್ ಸೊಸೈಟಿಯನ್ನು 150 ವರ್ಷಗಳ ಹಿಂದೆ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ರು ಸ್ಥಾಪನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನಾವು ಎಂಥ ಸೌಭಾಗ್ಯ, ಎಷ್ಟು ಪುಣ್ಯ ಅಲ್ವಾ ಈ ಸಂಸ್ಥೆ ಅಡಿಯಲ್ಲಿರೋದು. ಇಂಥ ಅವಕಾಶ, ಯಾಕೆಂದರೆ ಮುಂದೆ ಬರಲಿದೆ ಸತ್ಯಯುಗ, ಮುಂದೆ ಬರಲಿದೆ ಬುದ್ಧಿ ಜೀವಿಗಳು ಬೆಳೀತಕ್ಕಂಥ ಕಾಲ. ನಮಗೆ ಒಂದು ಅವಕಾಶ ಇರುತ್ತೆ. ಆ ಸತ್ಯಯುಗದಲ್ಲಿ ನಾವು ಹುಟ್ಟಬೇಕಾದ್ರೆ ಇಲ್ಲಿ ಏನೇನು ಹೇಳ್ತೀವೋ ಆ ರೀತಿ ನಡ್ಕೊಂಡ್ರೆ ನಮಗೂ ಅಂಥ ಯುಗದಲ್ಲಿ ಬದುಕೋದಕ್ಕೆ ಅವಕಾಶ ಸಿಗುತ್ತೆ. ಇಂಥ ಒಂದು 150 ವರ್ಷ ಸ್ಥಾಪನಾ ದಿನಾಚರಣೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದೇ ದಿನ ಹಂಚ್ಕೊಳ್ತಾ ಇದ್ದೀವಲ್ಲ, ನಮಗೂ ಏನಾದರೂ ಒಂದು ಕರ್ಮ ಅಲ್ಲಿ ಹೋಗೋದಕ್ಕೆ ಅವಕಾಶ ಇದ್ದರೆ ಅದಕ್ಕೆ ತಕ್ಕಂಥ ಸಿದ್ಧತೆ ನಾವೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ವಿಚಾರವನ್ನು ತಿಳಿಸ್ತೇನೆ.